ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ಸೆಷನ್ ಅಲ್ಲಿ ನಾವೇನ್ ನೋಡೋಣ ಅಂತ ಹೇಳಿದ್ರೆ ಇಂದು ನಡೆದಿರತಕ್ಕಂತಹ ಅಂದ್ರೆ 17 ಜೂನ್ ಫಸ್ಟ್ ಶಿಫ್ಟ್ ಅಲ್ಲಿ ನಡೆದಿರತಕ್ಕಂತಹ RRB NTPC ಪರೀಕ್ಷೆಯ ವಿಶ್ಲೇಷಣೆಯನ್ನ ಈ ಒಂದು ಸೆಷನ್ ಅಲ್ಲಿ ನಾವು ಮಾಡೋಣ, ಸರಿನಾ? ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದ್ರೆ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಮೊದಲ ಪ್ರಶ್ನೆ ನೋಡೋಕ್ಕಿಂತ ಮುಂಚೆ ಇನ್ನೊಂದು ಮಾಹಿತಿ ಏನು ಅಂದ್ರೆ ಈ ಮೊದಲ ಪ್ರಶ್ನೆ ಮಾತ್ರ ನಿಮಗೆ ಕನ್ನಡದಲ್ಲಿ ಕಂಡು ಬರ್ತದೆ, ಸರಿನಾ? ಸೊ ಈ ಮೊದಲನೇ ಪ್ರಶ್ನೆ ಬಿಟ್ಟು ರಿಮೈನಿಂಗ್ ಎಲ್ಲಾ ಪ್ರಶ್ನೆಗಳು ಕೂಡ ನಿಮಗೆ ಇಂಗ್ಲಿಷ್ ಅಲ್ಲೇ ಹಾಕಿದ್ದೀನಿ, ಸರಿನಾ? ಹಾಗೆ ಇದ್ರ ಥೀಮ್ ಕೂಡ ಸ್ವಲ್ಪ ಚೇಂಜ್ ಮಾಡಿದ್ದೀನಿ, ಬ್ಯಾಕ್ ಗ್ರೌಂಡ್ ಸ್ವಲ್ಪ ಬ್ಲ್ಯಾಕ್ ಅಲ್ಲಿ ಇಟ್ಟಿದ್ದೀನಿ. ಅದು ನಿಮಗೆ ಏನಾದರೂ ಅಡ್ಜಸ್ಟ್ ಆಗಲಿಲ್ಲ ಅಂದ್ರೆ ರಿಟರ್ನ್ ಏನಾದರೂ ವೈಟ್ ಮಾಡಬೇಕು ಅಂದ್ರೆ ಅದನ್ನು ಕೂಡ ಹೇಳಿ. ಹಾಗೆ ಇಂಗ್ಲಿಷ್ ಅಲ್ಲಿ ಬೇಡ ಕನ್ನಡದಲ್ಲೇ ಹೇಳಿ ಅಂತಂದ್ರೆ ಅದನ್ನು ಕೂಡ ನೀವು ಫೀಡ್ಬ್ಯಾಕ್ ನ ಕೊಡಿ, ಸರಿನಾ? ಸೊ ಯುವರ್ ಫೀಡ್ಬ್ಯಾಕ್ ಆಲ್ವೇಸ್ ವೆಲ್ಕಮೇಬಲ್. ಓಕೆ, ಸೊ ಗೊತ್ತಿರಲಿ ನಿಮಗೆ. ಬಟ್ ಇಲ್ಲಿ ಮೊದಲ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, ಲಂಡನ್ ನಲ್ಲಿ ಸರ್ ವಿಲಿಯಂ ಹಟ್ ಕರ್ಜನ್ ವೈಲಿಯನ್ನು ಕೊಲೆ ಮಾಡಿದವರು ಯಾರು ಅಂತ ಕೇಳಿದ್ದಾರೆ. ಸೊ ಈ ಕರ್ಜನ್ ವೈಲಿಯನ್ನ ಈ ಲಂಡನ್ ನಲ್ಲಿ ನಮ್ಮ ಭಾರತೀಯರೊಬ್ರು ಕೊಲೆ ಮಾಡ್ತಾರೆ, ಯಾರವರು ಅಂತ ಕೇಳಿದಾನೆ. ಸೊ ಏನಿದೆ ಅಂದ್ರೆ ಮದನ್ ಲಾಲ್ ಡಿಂಗ್ರಾ, ವೀರ್ ಸಾವರ್ಕರ್, ಖುದಿರಾಮ್ ಬೋಸ್ ಮತ್ತು ಉಧಮ್ ಸಿಂಗ್ ಅಂತ ಇಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ, ಸರಿನಾ? ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದ್ರೆ ಆಪ್ಷನ್ ಎ ಮದನ್ ಲಾಲ್ ಡಿಂಗ್ರಾ ಅನ್ನೋದಾಗುತ್ತೆ, ಸರಿನಾ? ಈ ಮದನ್ ಲಾಲ್ ಡಿಂಗ್ರಾ ಅನ್ನೋರು ಏನಿದಾರಲ್ವಾ, ಇವ್ರು ಏನ್ ಮಾಡ್ತಾರೆ, ಈ ಕರ್ಜನ್ ವೈಲಿಯನ್ನ ಕೊಲ್ತಾರೆ. ಎಲ್ಲಿ? ಈ ಲಂಡನ್ ದೇಶದಲ್ಲಿ, ಇಂಡಿಯಾದಲ್ಲೆಲ್ಲ ಲಂಡನ್ ಅಲ್ಲೇ ಕೊಲ್ತಾರೆ, ಸರಿನಾ ಸರ್? ಹಾಗಾದ್ರೆ ಮದನ್ ಲಾಲ್ ಡಿಂಗ್ರಾ ಅವರು ಇಂಗ್ಲೆಂಡ್ಗೆ ಮೀನ್ಸ್ ಲಂಡನ್ಗೆ ಯಾಕೆ ಹೋದ್ರು ಸರ್ ಅಂತ ಕೇಳೋದಾದ್ರೆ, ಅವರು ಇಂಜಿನಿಯರಿಂಗ್ ಕಲಿಯಕ್ಕೆ ಹೋಗಿದ್ರು ಸರ್. ಯಾರು? ಈ ಮದನ್ ಲಾಲ್ ಡಿಂಗ್ರಾ ಅವರು ಇಂಜಿನಿಯರಿಂಗ್ ಕಲಿಯಕ್ಕೆ ಹೋಗಿದ್ರು. ಎಲ್ಲಿ? ಈ ಲಂಡನ್ ಅಲ್ಲಿ, ಸರಿನಾ? ಅಲ್ಲಿ ಲಂಡನ್ ಅಲ್ಲಿ ಈ ಇಂಜಿನಿಯರಿಂಗ್ ನ ಕಲಿಯಕ್ಕೆ ಹೋಗಿ ಅಲ್ಲಿ ಫುಲ್ ಶೋಕಿವಾಲ ಇರ್ತಾರೆ. ಯಾರು? ಈ ಮದನ್ ಲಾಲ್ ಡಿಂಗ್ರಾ ಅನ್ನೋರು. ಅವ್ರು ಶೋಕಿವಾಲ ಇರ್ತಾರೆ, ಆರಾಮಾಗಿ ತಿರುಗಾಡೋದು, ಸಿಗರೇಟ್ ಎಲ್ಲ ಇದ್ರೆ ಸ್ವಲ್ಪ ಸ್ಮೋಕ್ ಮಾಡ್ತಾ ಕೂಡೋದು, ಅದಾದ ನಂತರ ಕಾಲೇಜ್ಗೆ ಹೋಗೋದು ಬರೋದು, ಮತ್ತೆ ಎಲ್ಲಾದ್ರೂ ಪಾರ್ಟಿಗಳಿತ್ತ ಅಟೆಂಡ್ ಮಾಡೋದು. ಸೊ ಆ ಒಂದು ಚಿಲ್ ವ್ಯಕ್ತಿ ಯಾರು ಅಂದ್ರೆ ಈ ಮದನ್ ಲಾಲ್ ಡಿಂಗ್ರಾ ಅವರು. ಸೊ ಇವ್ರನ್ನ ಒಂದು ದಿನ ಈ ವೀರ್ ಸಾವರ್ಕರ್ ಅವರು ನೋಡ್ತಾರೆ. ಈ ವೀರ್ ಸಾವರ್ಕರ್ ಏನಿದಾರಲ್ವಾ, ಇವರು 1909 ಸಮಯದಲ್ಲಿ ಈ ಲಂಡನ್ಗೆ ಹೋಗಿರ್ತಾರೆ. ಸೊ ಅದೇ ಸಮಯದಲ್ಲಿ ಮದನ್ ಲಾಲ್ ಡಿಂಗ್ರಾ ಅವರಿಗೆ ನೋಡ್ತಾರೆ. ಮದನ್ ಲಾಲ್ ಡಿಂಗ್ರಾ ಅವರಿಗೆ ನೋಡಿ ಏನ್ ಹೇಳ್ತಾರೆ, ಏನೋ ನಮ್ಮ ಭಾರತ ದೇಶಕ್ಕೆ ತೊಂದರೆ ಕೊಡ್ತಾ ಇದ್ದಾರೆ ಈ ಬ್ರಿಟಿಷರು, ನೀ ನೋಡಿದ್ರೆ ಇಲ್ಲಿ ಫುಲ್ ಚಿಲ್ಲಾಗಿದೆಯಾ, ಏನಾದ್ರೂ ದೇಶಕ್ಕಾಗಿ ಕೊಡುಗೆ ಕೊಡು, ಏನಾದ್ರೂ ಮಾಡು ಅಂತ ಹೇಳ್ತಾರೆ. ಸೊ ಅವಾಗ ಇವ್ರ ಮನೆ ಪರಿವರ್ತನೆ ಆಗಿ ಮದನ್ ಲಾಲ್ ಡಿಂಗ್ರಾ ಅವರು, ಹೌದಾ ಏನ್ ಮಾಡ್ಬೇಕು ಇವಾಗ ನಾನು ಅಂತ ಕೇಳಿದಾಗ, ಆಯ್ತು ಆ ಕರ್ಜನ್ ವೈಲಿ ಅಂತ ಒಬ್ಬ ಇದ್ದಾನೆ, ಅವನು ಭಾರತೀಯರಿಗೆ ಬಹಳ ತೊಂದರೆ ಕೊಟ್ಟು ಬಂದಿದ್ದಾನೆ, ಇಲ್ಲಿ ರಿಟರ್ನ್ ಅವನಿಗೆ ಕೊಂದ್ ಬಿಡು ಅಂತ ಹೇಳ್ತಾರೆ, ಸರಿನಾ? ಒಂದು ಕೊಂದ್ ಬಿಡು ಅಂತ ಹೇಳಿ ಒಂದು ಗನ್ ನ ಕೊಡ್ತಾರೆ. ಯಾರಿಗೆ ಇದು ಕತೆ ಬೇಡವಾಗಿದೆಯಲ್ವಾ, ಪ್ಲೀಸ್ ಡಬಲ್ ಟ್ಯಾಪ್ ಮಾಡಿ ಮುಂದೆ ಹೋಗಿ, ಸರಿನಾ? ಸೊ ಟೈಮ್ ವೇಸ್ಟ್ ಆಗುತ್ತೆ ನಿಮ್ದು ಅಷ್ಟೇ. ಇಫ್ ಯಾರಿಗೆ ಇದು ಕತೆ ಗೊತ್ತಿಲ್ಲ ಅಲ್ವಾ, ಅವ್ರು ಮಾತ್ರ ಕೇಳಿ, ನಿಮ್ಗೆ ಯೂಸ್ಫುಲ್ ಆಗುತ್ತೆ. ಸೊ ಹಾಗೆ ಹೇಳಿ ಒಂದು ಗನ್ನ ಕೊಡ್ತಾರೆ. ಈ ಗನ್ ಕೊಟ್ಟ ನಂತರ ಈ ಕರ್ಜನ್ ವೈಲಿ ಯಾವುದೇ ಸಮಾವೇಶಕ್ಕೆ ಹೋಗ್ಲಿ, ಯಾವುದೇ ಪಾರ್ಟಿಗೆ ಹೋಗ್ಲಿ, ಹೊರಗಡೆ ಎಲ್ಲೇ ಹೋಗ್ಲಿ, ಒಂದು ಮನೆ ಬಿಟ್ಟು ಹೋಗ್ತಕ್ಕಂತಹ ಈ ಕರ್ಜನ್ ವೈಲಿಯನ್ನ ಮಿನಿಮಮ್ ಅಂದ್ರೆ 1 ವೀಕ್ ವರೆಗೂ ಇವರು ಅಬ್ಸರ್ವ್ ಮಾಡ್ತಾರೆ. ಯಾರು? ಮದನ್ ಲಾಲ್ ಡಿಂಗ್ರಾ ಅವರು. ಬಟ್ ಯಾವತ್ತೂ ಕೂಡ ಶೂಟ್ ಮಾಡೋದಿಲ್ಲ. ಮತ್ತೆ ಅಗೇನ್ ರಿಟರ್ನ್ ಈ ವೀರ್ ಸಾವರ್ಕರ್ ಅವರು ಬಂದು ಹೇಳ್ತಾರೆ, ಏನು ನಿನ್ ಕಡೆಯಿಂದ ಮಾಡೋದಾಗ್ತಿಲ್ವಾ, ಏನು ನಿನ್ಗೆ ಚಿಲ್ಲಾಗಿ ಇರೋದು ಬರ್ತಿದೆ, ನೀನ್ ಹೋಗ್ಬಿಡು ಅಂತ ಹೇಳ್ತಾರೆ. ಇಲ್ಲ, ಅದನ್ನ ಕರೆಕ್ಟ್ ಆಗಿ ಒಂದು ಟೈಮ್ ನೋಡ್ತಾ ಇದ್ದೀನಿ, ಕರೆಕ್ಟ್ ಒಂದು ಟೈಮ್ ನೋಡಿ ಅವನಿಗೆ ಶೂಟ್ ಮಾಡ್ತೀನಿ ಅಂತ ಹೇಳ್ತಾರೆ. ಯಾರು? ಮದನ್ ಲಾಲ್ ಡಿಂಗ್ರಾ ಅವರು. ಸೊ ಅದೇ ಒಂದು ಕರೆಕ್ಟ್ ಆಗಿರ್ತಕ್ಕಂಥ ಒಂದು ಟೈಮ್ ನೋಡ್ತಾರೆ. ಟೈಮ್ ನೋಡಿ ಜುಲೈ 1ನೇ ತಾರೀಕಿನಂದು ಈ ಕರ್ಜನ್ ವೈಲಿಯನ್ನ ಹತ್ಯೆ ಮಾಡ್ತಾರೆ. ಯಾರು? ಈ ಮದನ್ ಲಾಲ್ ಡಿಂಗ್ರಾ ಅವರು. ನೆನ್ಪಿಟ್ಕೊಳ್ಳಿ, ಯಾವತ್ತು ತಾರೀಕು ಅಂತಂದ್ರೆ ಈ ಜುಲೈ 1, 1909 ಹತ್ಯೆ ಮಾಡ್ತಾರೆ. ಯಾರು? ಈ ಮದನ್ ಲಾಲ್ ಡಿಂಗ್ರಾ ಅವರು ಕರ್ಜನ್ ವೈಲಿಯನ್ನ. ಯಾರ ಒಂದು ಸಲಹೆ ಮೇರೆಗೆ ಅಥವಾ ಯಾರ ಒಂದು ಮಾತಿನಿಂದ ಅವರು ಪ್ರೇರೇಪಿತರಾಗಿ ಈ ಒಂದು ಹತ್ಯೆಯನ್ನ ಮಾಡಿದ್ರು ಅಂತ ನೋಡೋದಾದ್ರೆ, ಈ ವೀರ್ ಸಾವರ್ಕರ್ ಅಥವಾ ನಾವು ವಿನಾಯಕ್ ದಾಮೋದರ್ ಸಾವರ್ಕರ್ ಅಂತ ಕರಿತೀವಿ ನಾವು ಅವರನ್ನ, ಸರಿನಾ? ಸೊ ಆ ವಿನಾಯಕ್ ದಾಮೋದರ್ ವಿ.ಡಿ. ಸಾವರ್ಕರ್ ಅವರ ಮಾತು ಕೇಳಿ ಇವ್ರೇನ್ ಮಾಡ್ತಾರೆ, ಹತ್ಯೆಯನ್ನ ಮಾಡ್ತಾರೆ. ಹತ್ಯೆ ಮಾಡಿ ಓಡಿ ಹೋಗ್ತಾರ? ಓಡಿ ಹೋಗೋದಿಲ್ಲ. ಓಡಿ ಹೋಗದೆ ಅಲ್ಲೇ ನಿನಗೆ ಹತ್ಯೆ ಮಾಡ್ದೋ ಎಷ್ಟು ಒಂದು ತುಪಕ್ ಅನ್ನೋದ್ರಲ್ಲಿ ಸತ್ ಬಿಟ್ಟಿಯಲ್ಲ ನೀನು, ನಾನ್ ನೋಡಿದ್ರೆ 1 ವಾರ ಗಟ್ಲೆ ನೀನ್ ಬೆನ್ ಹತ್ತಿದ್ದೆ, ಹಿಂಗ್ ಸತ್ತಿ ನೀನು ಅಂತ ಅಲ್ಲಿ ಖುಷಿಯಿಂದ ಕುಣಿದಾಡ್ತಿರ್ತಾರೆ. ಯಾರು? ಈ ಮದನ್ ಲಾಲ್ ಡಿಂಗ್ರಾ ಅನ್ನೋರು, ಸರಿನಾ? ಈ ಒಬ್ಬ ನಮ್ಮ ಭಾರತದ ಸೇನಾನಿ. ಸೊ ಇವರಲ್ಲಿ ಕುಣಿದಾಡ್ತಿರ್ತಾರೆ. ಸೊ ಅವ್ರು ಕುಣಿದಾಡುವಾಗ ಅವಾಗ ಈ ಬ್ರಿಟಿಷರು ಏನ್ ಮಾಡ್ತಾರೆ, ಅವರಿಗೆ ಬಂಧನ ಮಾಡ್ತಾರೆ. ಬಂಧನ ಮಾಡಿ ಈ ಆಗಸ್ಟ್ 17ನೇ ತಾರೀಕಿನಂದು ಇದರಲ್ಲೇ ಇದೆ, ಒಂದು ಸ್ವಲ್ಪ ಓದ್ಕೊಳ್ಳಿ. ಆಗಸ್ಟ್ 17, 1909 ಇವರಿಗೆ ಗಲ್ಲಿಗೆ ಏರಿಸ್ತಾರೆ, ಅದೇ ಲಂಡನ್ ನಲ್ಲಿ, ಸರಿನಾ? ನೆನ್ಪಿಟ್ಕೊಳ್ಳಿ, ಕೇಳಬಹುದು ಇವ್ರ ಬಗ್ಗೆ. ಹಾಗೆ ಇವ್ರು ಯಾವಾಗ ಹುಟ್ಟಿದ್ರು? 1883 ಹುಟ್ಕೊಳ್ತಾರೆ. 1883 ಈ ಅಮೃತ್ಸರದಲ್ಲಿ ಇವರು ಜನನ ಪಡೆದುಕೊಳ್ತಾರೆ. ಓಕೆ, ಯಾವ ಒಂದು ರಾಜ್ಯದಲ್ಲಿ ಕಂಡುಬರುತ್ತೆ ಅಮೃತ್ಸರ ಅಂತ ನೋಡೋದಾದ್ರೆ ಇದು ಪಂಜಾಬ್ ರಾಜ್ಯದಲ್ಲಿ ಕಂಡುಬರುತ್ತೆ. ಸೊ ಇವರು ಹುಟ್ಟುತ್ತಾನೆ ಶ್ರೀಮಂತರು ಇವರು. ಯಾರು? ಈ ಮದನ್ ಲಾಲ್ ಡಿಂಗ್ರಾ ಅನ್ನೋರು. ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಹಾಗೆ ಇಲ್ಲಿ ಇನ್ನೂ 2 ಆಪ್ಷನ್ ಇದಾವೆ. ಇವ್ರ ಮೇಲೂ ಕೂಡ ನಿಮಗೆ ಪ್ರಶ್ನೆಯನ್ನ ಕೇಳಿದ್ದಾನೆ. ಯಾರು? ಈ ಖುದಿರಾಮ್ ಬೋಸ್ ಮತ್ತು ಈ ಉಧಮ್ ಸಿಂಗ್. ಈ ಜನರಲ್ ಡಯರ್ ಅಂತ ಕಂಡು ಬರ್ತಾನೆ ಗೊತ್ತಾ? ಆ ಡಯರ್ ಅನ್ನ ಕೊಂದವ್ರು ಯಾರು ಅಂದ್ರೆ ಈ ಉಧಮ್ ಸಿಂಗ್ ಅವರು. ಎಲ್ಲಿ? ಲಂಡನ್ ಹೋಗಿ ಕೊಲ್ತಾರೆ ಇವರು ಕೂಡ, ಸರಿನಾ? ಇವರು ಅಲ್ಲೇ ಲಂಡನ್ ಅಲ್ಲೇ ಇದ್ರು, ಕೊಂದ್ರು. ಬಟ್ ಇವರು ಈ ಯಾರಿಗೆ
ಡಯರ್ ಅನ್ನ ಕೊಲ್ಲೋಕೆ ನಮ್ಮ ಭಾರತದಿಂದ ಅಲ್ಲಿ ಹೋಗಿ ಡಯರ್ಗೆ ಅವನ ಪಾರ್ಟಿ ಹಾಲಲ್ಲೇ ಅವನಿಗೆ ಶೂಟ್ ಮಾಡಿ ಬರ್ತಾರೆ. ಸರಿನಾ, ಇದು ಫಿಲ್ಮ್ ಕೂಡ ಇರ್ಬೋದು, ಶಾರ್ಟ್ಸ್ ಅಲ್ಲಿ ನೀವು ಎಷ್ಟೋ ಸರಿ ನೋಡಿರ್ಬೋದು ಅನ್ಸುತ್ತೆ. ಅದಾದ ನಂತರ ಖುದಿರಾಮ್ ಬೋಸ್ ಅವರು ಈ ಅಲಿಪುರ್ ಬಾಂಬ್ ಪ್ರಕರಣ ಅಂತ ಕಂಡುಬರುತ್ತೆ. ಆ ಅಲಿಪುರ್ ಬಾಂಬ್ ಪ್ರಕರಣದಲ್ಲಿ ಆ ಜಾರ್ಜ್ ಅನ್ನುವ ಒಬ್ಬ ಈ ನ್ಯಾಯಾಧೀಶನಿಗೆ ಬಾಂಬ್ ಹಾಕಕ್ ಹೋಗಿ ಅಲ್ಲಿ ಸಿಗಿಬಿದ್ದು ಅಲ್ಲಿ ಡೆತ್ ಆದವ್ರು ಯಾರು ಅಂತ ನೋಡೋದಾದ್ರೆ ಈ ಖುದಿರಾಮ್ ಬೋಸ್ ಅವರು, ನೆನ್ಪಿಟ್ಕೊಳ್ಳಿ. ಹಾಗೆ ನಮ್ಮ ಭಾರತದ ಅತ್ಯಂತ ಚಿಕ್ಕ ವಯಸ್ಸಿನ ವ್ಯಕ್ತಿ ನೇಣಿಗೆ ಶರಣಾದವರು ಯಾರು ಅಂದ್ರೆ ಇದೇ ಖುದಿರಾಮ್ ಬೋಸ್ ಅವರು, ನೆನ್ಪಿಟ್ಕೊಳ್ಳಿ. ಸರಿನಾ, ಇವರು ನೇಣಿಗೆ ಶರಣಾದವರು ಖುದಿರಾಮ್ ಬೋಸ್ ಅವರು. ಹಾಗೆ 63 ದಿನಗಳ ಕಾಲ ಉಪವಾಸ ಮಾಡಿ ಜೈಲಿನಲ್ಲಿ ಮರಣ ಹೊಂದಿದವರು ಯಾರು ಅಂತ ನಿಮಗೆ ಏನಾದ್ರು ಕೇಳಿದ್ರೆ ಜತಿನ್ ದಾಸ್ ಅಂತ ಕಂಡುಬರ್ತಾರೆ. ಸರಿನಾ, ಇವರಿಬ್ಬರ ಮಧ್ಯೆ ಕನ್ಫ್ಯೂಷನ್ ಆಗೋದು ಬೇಡ, ಇಬ್ಬರ ಬಗ್ಗೆ ನಿಮಗೆ ಪ್ರಶ್ನೆಗಳನ್ನ ಕೇಳ್ತಾನೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದ್ರೆ ವಿಚ್ ವೇವ್ ಈಸ್ ಮೇನ್ಲಿ ಪ್ರೊಡ್ಯೂಸ್ಡ್ ಇನ್ ಸ್ಪ್ರಿಂಗ್ ಅಂತ ಕೇಳಿದಾನೆ. ಈ ಸ್ಪ್ರಿಂಗ್ ಅಲ್ಲಿ ಯಾವ ಒಂದು ವೇವ್ ಪ್ರೊಡ್ಯೂಸ್ ಆಗ್ತದೆ ಅಂತ ಕೇಳಿದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವ್ದಾಗುತ್ತೆ ಅಂದ್ರೆ ಲಾಂಗಿಟ್ಯೂಡ್ನಲ್ ವೇವ್ ಅಂತ ಹೇಳ್ಬೋದು ನಾವು, ಸರಿಯಾದ ಉತ್ತರ. ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದ್ರೆ ವಾಟ್ ವಾಸ್ ಧೋಲವೀರ ದ ಸೈಟ್ ಆಫ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಫೇಮಸ್ ಫಾರ್ ಅಂತ ಕೇಳಿದಾನೆ. ಇವಾಗ ಈ ಧೋಲವೀರ ಅನ್ನೋದು ಏನಿದೆ ಅಲ್ವಾ, ಅದು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಈ ಹರಪ್ಪ ನಾಗರಿಕತೆಯಲ್ಲಿ ಯಾವುದಕ್ಕೆ ಫೇಮಸ್ ಆಗಿದೆ ಅಂತ ಕೇಳಿದಾನೆ. ಸರಿನಾ, ಸೊ ಧೋಲವೀರ ಇಸ್ ಅ ಮೇಜರ್ ಸೈಟ್ ಆಫ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್. ಓಕೆ, ಇದು ಫೇಮಸ್ ಫಾರ್ ಇಟ್ ಅಡ್ವಾನ್ಸ್ಡ್ ಅರ್ಬನ್ ಪ್ಲಾನಿಂಗ್, massive ಫೋರ್ಟಿಫಿಕೇಶನ್ಸ್, ಹೈ ಲೆವೆಲ್ ವಾಟರ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಇದು ಇಂಪಾರ್ಟೆಂಟ್ ಇದೆ ನೋಡಿ. ವಾಟರ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಲ್ಲಿ ಸಖತ್ತಾಗಿತ್ತು ಎಲ್ಲಿ ಧೋಲವೀರದಲ್ಲಿ. ಸರಿನಾ, ಅದಾದ ನಂತರ ಇನ್ನೊಂದು ಏನಂದ್ರೆ ಇಲ್ಲಿ ಸ್ಟೇಡಿಯಂ ಕಂಡುಬರುತ್ತೆ. ಇದೇ ಒಂದು ಧೋಲವೀರದಲ್ಲಿ ಸ್ಟೇಡಿಯಂ ಕಂಡುಬರ್ತಾ ಇತ್ತು. ಈ ಹರಪ್ಪ ನಾಗರಿಕತೆಯ ಒಂದು ಸ್ಟೇಡಿಯಂ ಯಾವ ಒಂದು ನಗರದಲ್ಲಿ ಕಂಡುಬರ್ತಿತ್ತು ಅಂದ್ರೆ ಇದೇ ಒಂದು ಧೋಲವೀರದಲ್ಲಿ. ಹಾಗೆ ಎಲ್ಲಾ ಒಂದು ನಗರಗಳು ಕೂಡ 2 ಹಂತದಲ್ಲಿ ಕಂಡುಬರ್ತಾ ಇದ್ವು ನಿಮಗೆ. ಸರಿನಾ, ಒಂದು ರಾಜರ ಮೀನ್ಸ್ ಆಡಳಿತಗಾರರ ಹಂತ, ಇನ್ನೊಂದು ಸಾಮಾನ್ಯ ವರ್ಗದವರ ಒಂದು ಮನೆಗಳು ಅಂತ 2 ಹಂತಗಳು ಕಂಡುಬರ್ತಾ ಇದ್ವು. ಬಟ್ ಈ ಧೋಲವೀರ ಅನ್ನೋದು ಒಂದೇ ಒಂದು ಪ್ಲೇಸ್ ಇದೆ. ಈ ಒಂದು ಪ್ಲೇಸ್ ಅಲ್ಲಿ 3 ಹಂತದ ಒಂದು ಈ ಏರಿಯಾಗಳು ಕಂಡು ಬರ್ತವೆ. ಎಲ್ಲಿ? ಈ ಧೋಲವೀರದಲ್ಲಿ. ನೆನ್ಪಿಟ್ಕೊಳ್ಳಿ, ಈ ಧೋಲವೀರ ಎಂಬ ಒಂದು ನಗರ ಯಾವ ಒಂದು ರಾಜ್ಯದಲ್ಲಿ ಕಂಡುಬರುತ್ತೆ? ಯಾವ ಒಂದು ರಾಜ್ಯದಲ್ಲಿ ಅಂದ್ರೆ ಗುಜರಾತ್ ರಾಜ್ಯದಲ್ಲಿ ಕಂಡುಬರುತ್ತೆ. ನೆನ್ಪಿಟ್ಕೊಳ್ಳಿ, ಕೇಳಬಹುದು ಇದನ್ನು ಕೂಡ ನಿಮಗೆ. ಹಾಗೆ ಈ ಧೋಲವೀರ ಅನ್ನೋದು ಯಾವ ಒಂದು ನದಿ ತೀರದಲ್ಲಿ ಕಂಡುಬರುತ್ತೆ ಅಂತ ನೋಡೋದಾದ್ರೆ ನಾವು ಮನೋಹರ್ ನದಿ ಅಂತ ಕೂಡ ಹೇಳ್ತೀವಿ. ಇಫ್ ಮನೋಹರ್ ಅನ್ನೋದು ಆಪ್ಷನಲ್ ಕೊಟ್ಟಿರಲಿಲ್ವಾ, ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಮನೋಹರ್ ಕೊಟ್ಟಿಲ್ಲ, ಸಾಕಷ್ಟು ಸರಿ. ಅಲ್ಲಿ ಏನಂತ ಹಾಕಬೇಕು ಅಂದ್ರೆ ಲೂನಿ ನದಿ ಅಂತ ಹಾಕಬೇಕಾಗುತ್ತೆ. ಎರಡೂ ಗೊತ್ತಿರಲಿ ನಿಮಗೆ. ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದ್ರೆ ವೆನ್ ಡಿಡ್ ದ ಲೋಕಪಾಲ ಅಂಡ್ ಲೋಕಾಯುಕ್ತ ಆಕ್ಟ್ ಕಮ್ ಇನ್ ಟು ಫೋರ್ಸ್ ಅಂತ ಕೇಳಿದಾನೆ. ಈ ಲೋಕಾಯುಕ್ತ ಮತ್ತು ಲೋಕಪಾಲ ಆಕ್ಟ್ ಏನಿದೆ ಅಲ್ವಾ, ಇದು 2013ರಲ್ಲಿ ಪಾಸ್ ಆಗುತ್ತೆ. 2013ರಲ್ಲಿ ಪಾಸ್ ಆಗಿ 2014ರಲ್ಲಿ ಇದು ಇಂಪ್ಲಿಮೆಂಟ್ ಆಗುತ್ತೆ ಪ್ರೆಸಿಡೆಂಟ್ ಸೈನ್ ಇಂದ. ಸರಿನಾ, 2014 ಜನವರಿ 16ರಂದು ಇದು ಫೋರ್ಸಿಗೆ ಬರುತ್ತೆ. ಓಕೆ, ಇದು ಆಕ್ಟ್ ಏನಾಗುತ್ತೆ ಜಾರಿಯಲ್ಲಿ ಬರುತ್ತೆ. ಯಾವಾಗ? 2014 ಈ ಜನವರಿ 16ರಂದು. ಹಾಗಾದ್ರೆ ಹೇಳಬಹುದಾ ಈ ಒಂದು ಸಮಯದಲ್ಲಿ ಬಿಜೆಪಿ ಇತ್ತ ಆಡಳಿತ ಪಕ್ಷ ಅಥವಾ ಕಾಂಗ್ರೆಸ್ ಇತ್ತ ಆಡಳಿತ ಪಕ್ಷ ಅಂತ ಹೇಳ್ಬೋದಾ? ಹೇಳಿ ನೋಡೋಣ. ಸರ್ 2014 ಬಿಜೆಪಿ ಅಲ್ಲ, ಬಿಜೆಪಿ ಬಂದಿರೋದು ಮಾರ್ಚ್ ಮುಂದಗಡೆ. ಸರಿನಾ, ಎಲೆಕ್ಷನ್ ಯಾವ ಟೈಮಲ್ಲಿ ನಡೆಯುತ್ತೆ? ಬೇಸಿಗೆಯಲ್ಲಲ್ವಾ. ಈ ಕಾಲೇಜ್ ಮೀನ್ಸ್ ಈ ಸ್ಕೂಲ್ಗಳೆಲ್ಲವೂ ಕೂಡ ರಜೆ ಇದ್ದಾಗಲೇ ಅಲ್ಲೇ ಬೂತ್ಗಳು ಮಾಡಿ ಎಲೆಕ್ಷನ್ ನಡೆಸ್ತಾರೆ ತಾನೆ. ಸೊ ಮೀನ್ಸ್ ಇದು ಸಮ್ಮರ್ ಅಲ್ಲಿ ನಡೆದಿದೆ ಯಾವುದು ಎಲೆಕ್ಷನ್. ಬಟ್ ಅದಕ್ಕಿಂತ ಮುಂಚೆನೆ ಈ ಕಾಂಗ್ರೆಸ್ ಸರ್ಕಾರನೇ ತಂದಿರುತ್ತೆ ಇದನ್ನ, ಯಾವುದನ್ನ? ಈ ಲೋಕಪಾಲ್ ಮತ್ತು ಲೋಕಾಯುಕ್ತ ಆಕ್ಟ್ ಅನ್ನ. ಹಾಗೆ ಲೋಕಪಾಲ ಬಿಲ್ ಅನ್ನೋದು ಫಸ್ಟ್ ಇಂಟ್ರೊಡ್ಯೂಸ್ ಯಾವಾಗ ಮಾಡಿದ್ರು ಈ ಪಾರ್ಲಿಮೆಂಟ್ ಅಲ್ಲಿ ಅಂತ ನೋಡೋದಾದ್ರೆ 1968ರಲ್ಲೇ ಈ ಲೋಕಪಾಲ್ ಬಿಲ್ ಅನ್ನ ಒಂದು ಈ ಪಾರ್ಲಿಮೆಂಟ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿರ್ತಾರೆ. ಯಾವಾಗ? 1968ರಲ್ಲಿ. ಅದು ಕೂಡ ನೆನ್ಪಿಟ್ಕೊಳ್ಳಿ ನೀವು. ಹಾಗೆ ಅದರದ್ದು ಫಸ್ಟ್ ಡ್ರಾಫ್ಟ್ ಯಾವಾಗ ಪ್ರಿಪೇರ್ ಮಾಡ್ತಾರೆ ಅಂತ ನೋಡೋದಾದ್ರೆ 2010ರಲ್ಲಿ ಇದರದ್ದು ಒಂದು ಡ್ರಾಫ್ಟ್ ಪ್ರಿಪೇರ್ ಮಾಡ್ತಾರೆ. ಸರಿನಾ, ಡ್ರಾಫ್ಟ್ ಯಾವಾಗ ಪ್ರಿಪೇರ್ ಮಾಡಿದರೆ ಈ ಲೋಕಪಾಲ್ ಮತ್ತು ಲೋಕಾಯುಕ್ತ ಆಕ್ಟ್ ಅಂದ್ರೆ 2010ರಲ್ಲಿ. ಸರಿನಾ, ಅದು ಆಕ್ಟ್ ಬಂದಿರೋದು ಯಾವಾಗ ಅಂದ್ರೆ 2013ರಲ್ಲಿ ಇದೆ. ಅದು ಎನ್ಹ್ಯಾನ್ಸ್ ಆಗಿ ಮೀನ್ಸ್ ಅದೇನೋ ಇವಾಗ ಎನೆಕ್ಟ್ ಆಗಿ ಬಂದಿರೋದು, ಅದು ಏನು ಇವಾಗ ಕಮ್ ಫೋರ್ಸ್ಗೆ ಬಂದಿರೋದು ಯಾವಾಗ ಅಂತಂದ್ರೆ 2014ರಲ್ಲಿ. ಸರಿನಾ, ಅದು ಜಾರಿಗೆ ಬಂದಿರೋದು 2014ರಲ್ಲಿ. ಇವೆಲ್ಲವೂ ಕೂಡ ನಿಮ್ಗೆ ಗೊತ್ತಿರಲಿ. ಅದಾದ ನಂತರ ಮೊಟ್ಟ ಮೊದಲ ಈ ಲೋಕಪಾಲ್ ಯಾರು ಅಂತ ನಾವು ನೋಡೋದಾದ್ರೆ ಪಿನಾಕಿ ಚಂದ್ರ ಘೋಷ್ ಅಂತ ನಾವು ಹೇಳ್ತೀವಿ. ಸರಿನಾ, ಲೋಕಪಾಲದ ಮೊದಲ ಚೇರ್ಮನ್ ಯಾರು ಅಂದ್ರೆ ಈ ಪಿನಾಕಿ ಚಂದ್ರ ಘೋಷ್ ಅವರು. ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದ್ರೆ ವಿಚ್ ಗ್ರೀಕ್ ಕೇಮ್ ಟು ಇಂಡಿಯಾ ಡ್ಯೂರಿಂಗ್ ದ ಟೈಮ್ ಆಫ್ ಚಂದ್ರಗುಪ್ತ ಮೌರ್ಯ ಅಂತ ಕೇಳಿದ್ದಾರೆ. ಯಾವ ಗ್ರೀಕ್ ಬಂದಿರೋನು? ಯಾರೊಬ್ಬ ರಾಯಭಾರಿ ಯಾರು ಬಂದಿದ್ರು ನಮ್ಮ ಒಂದು ಭಾರತ ದೇಶಕ್ಕೆ? ಮೆಗಾಸ್ತಾನಿಸ್ ತಾನೆ. ಸೊ ಮೆಗಾಸ್ತಾನಿಸ್ ಬರ್ತಾನೆ ಇಂಡಿಕಾ ಅನ್ನೋ ಒಂದು ಪುಸ್ತಕವನ್ನ ಬರೆದು ಹೋಗ್ತಾನೆ. ಇವನು ಯಾರು ಕಳಿಸಿದ್ರು ಇವನಿಗೆ? ಈ ಮೆಗಾಸ್ತಾನಿಸ್ ಅನ್ನ ನಮ್ಮ ಭಾರತಕ್ಕೆ ಹೋಗ್ಬಾಪ, ಹೆಂಗ ನೋಡ್ಕೊಂಡ್ ಬಾ, ಹೋಗು, ನಾನು ಸೋಲಿಸಿದನು ಹೇಗೂ ಚಂದ್ರಗುಪ್ತ ಮೌರ್ಯ ಅಂತ ಯಾರು ಕಳಿಸ್ತಾರೆ ಅಂದ್ರೆ ಈ ಸೆಲ್ಯೂಕಸ್ ನಿಕೇಟರ್ ಕಳಿಸ್ತಾನೆ. ಸರಿನಾ, ಈ ಸೆಲ್ಯೂಕಸ್ ನಿಕೇಟರು ಇವನ ಮಗಳಾದಂತಹ ಹೆಲಿನಾಳನ್ನ ಈ ಸೆಲ್ಯೂಕಸ್ ನಿಕೇಟರ್ ಏನ್ ಮಾಡ್ತಾನೆ ಗೊತ್ತಾ? ಈ ಚಂದ್ರಗುಪ್ತ ಮೌರ್ಯನ ಜೊತೆ ಯುದ್ಧ ಮಾಡ್ತಾನೆ. ಫಸ್ಟ್ ಯುದ್ಧದಲ್ಲಿ ಸೋಲ್ತಾನೆ. ಸೆಕೆಂಡ್ ಅವನು ಏನ್ ಮಾಡ್ತಾನೆ, ಸುಮ್ನೆ ಇವನಿಗೇನಾದ್ರೂ ನಾನು ಬಿಟ್ಟೆ ಅಂದ್ರೆ ಈ ಚಂದ್ರಗುಪ್ತ ಮೌರ್ಯ ಬಂದು ಮತ್ತೆ ಹೊಡೆದಿದ್ರೆ ಕಿರಿಕಿರಿ ಮಾಡ್ದ, ಸುಮ್ನೆ ಬೇಡ ಇವನಿಗೆ ಹಳೆ ಮಾಡ್ಕೊಳ್ಳೋಮ ಅಂತೇಳಿ ಇವನ ಮಗಳಾದ ಯಾರು? ಈ ಸೆಲ್ಯೂಕಸ್ ನಿಕೇಟರ್. ಈ ಸೆಲ್ಯೂಕಸ್ ನಿಕೇಟರ್ನ ಮಗಳಾದಂತಹ ಹೆಲಿನಾಳನ್ನ ಕೊಟ್ಟು ಈ ಚಂದ್ರಗುಪ್ತ ಮೌರ್ಯರಿಗೆ
ಮದುವೆ ಮಾಡಿಸ್ತಾನೆ, ಸರಿನಾ. ಈ ಚಂದ್ರಗುಪ್ತ ಮೌರ್ಯನಿಗೆ ಮದುವೆ ಮಾಡಿಸ್ತಾನೆ. ಈ ಚಂದ್ರಗುಪ್ತ ಮೌರ್ಯ ರಿಟರ್ನ್ ಆಗಿ ಎಲ್ಲರೂ ಕೂಡ ವರದಕ್ಷಿಣೆ ತಗೋತಾರೆ. ಇವನು ವರದಕ್ಷಿಣೆನೇ ಕೊಡ್ತಾನೆ ರಿಟರ್ನ್. ಯಾರಿಗೆ? ಈ ಸೆಲ್ಯೂಕಸ್ ನಿಕೇಟರ್ಗೆ. ಏನ್ ಕೊಡ್ತಾನೆ ಅಂತ ನೋಡೋದಾದ್ರೆ 500 ತರಬೇತಿ ಹೊಂದಿದ ಆನೆಗಳನ್ನ ಇವನಿಗೆ ಗಿಫ್ಟ್ ಆಗಿ ಕೊಡ್ತಾನೆ. ಯಾರಿಗೆ? ಮಾವನಿಗೆ. ಯಾರು? ಚಂದ್ರಗುಪ್ತ ಮೌರ್ಯನವ್ರು. ನೆನ್ಪಿಟ್ಕೊಳ್ಳಿ. ಈ 500ರಲ್ಲಿ ಗಂಡಾನೆ ಎಷ್ಟು, ಹೆಣ್ಣಾನೆಗಳೆಷ್ಟು? ಸರ್ ಕ್ವಶನ್ ಏನು ಅಜೀಬ್ ಕೇಳ್ತಾ ಇದ್ದೀರಾ? ಹೌದು, ಕ್ವಶನ್ ಇದು ಕೇಳಿದ್ದಾನೆ. ಈ ಕ್ವಶನ್ ಅಲ್ಲಿ ಏನಿದೆ ಅಂದ್ರೆ 100 ಇವಾಗ ಗಂಡಾನೆಗಳು ಮೇಲ್ ಎಲಿಫೆಂಟ್ಸು, ಅದಾದ ನಂತರ 400 ಫಿಮೇಲ್ ಎಲಿಫೆಂಟ್ಸ್ ಆಗಿರ್ತಿದ್ವು, ಸರಿನಾ. ನೆನ್ಪಿಟ್ಕೊಳ್ಳಿ. ಇನ್ನೊಂದೇನು ಅಂದ್ರೆ ಈ ಸೆಲ್ಯೂಕಸ್ ನಿಕೇಟರ್ ಸೋಲಕ್ಕೆ ಕಾರಣನೇ ಈ ಆನೆಗಳು. ಇವಾಗ ಯುದ್ಧ ಮಾಡ್ತಿದ್ರು ಈ ಇಬ್ರು ಕೂಡ. ಇಲ್ಲಿ ಸೆಲ್ಯೂಕಸ್ ನಿಕೇಟರ್ ನಿಂತಿದ್ದಾನೆ, ಇಲ್ಲಿ ಚಂದ್ರಗುಪ್ತ ಮೌರ್ಯ ಇದ್ದಾನೆ. ಇವನ್ ಸೈನ್ಯ ಹೋಗ್ತಾ ಇದೆ. ಇವನ್ ಸೈನ್ಯದಲ್ಲಿ ಮುಂದೆ ಯಾರು ಹೊರಟಿದ್ದಾರೆ ಅಂತ ನೋಡೋದಾದ್ರೆ ಆನೆ ಪಡೆ ಹೊರಟಿದೆ, ಸರಿನಾ. ಗಜಪಡೆ ಮುಂದ್ಗಡೆ ಹೊರಟಿದೆ. ಈ ಸೆಲ್ಯೂಕಸ್ ನಿಕೇಟರ್ ಗಜಪಡೆ ಇದೆಂತ ಆನೆ ಮಾರ, ಇದೆಂತ ಪ್ರಾಣಿ ಮಾರ, ಏನೇನ್ ಬರತ್ತವೋ ಇವ್ರ ಹತ್ರ ಏನೇನದವು ಅಂತ ಗಾಬರಿಯಾಗಿರ್ತಾರ ಅವರು. ಗಾಬರಿಯಾಗಿ ಮುಂದೆ ನಮ್ಮ ಹತ್ರ ಇಂಥವು ಇಲ್ಲಲ್ಲ, ಬರೇ ಕುದುರೆ ಅದಾವ ನಮ್ಮ ಹತ್ರ, ಹಂಗೆ ಹಿಂಗೆ ಅಂತ ಕಾಲಾಳಿದೆ ಅಂತ ಅವ್ನು ಚಿಂತೆ ಮಾಡಿ ಸೋತಿರ್ತಾನೆ ಇವನು. ಯಾರು? ಸೆಲ್ಯೂಕಸ್ ನಿಕೇಟರ್. ಅದಕ್ಕೆ ತನ್ನ ಹಳೆಯಾಗಿ ಹೇಳಿರ್ತಾನೆ, ನೀವು ನೋಡಿದ್ರೆ ಇಂತಿಂತ ಎಲ್ಲ ಪ್ರಾಣಿಗಳು ಬಳಸಿ ಯುದ್ಧ ಮಾಡ್ತಿದ್ರ, ನಮ್ಮ ಹತ್ರ ಇವು ಇಲ್ಲಲ್ಲ, ಆಯ್ತು ತಗೋಮಾವ, ನೀ ನನ್ನ ಹೆಣ್ಣೆ ಕೊಟ್ಟು ನಿನಗೆ ಆನೆ ಕೊಡೋದು ದೊಡ್ಡದೇನಂತ 500 ಆನೆ ಕೊಟ್ಟು ಕಳಿಸ್ತಾರೆ. ಯಾರು? ಈ ಚಂದ್ರಗುಪ್ತ ಮೌರ್ಯನವರು. ನೆನ್ಪಿಟ್ಕೊಳ್ಳಿ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದ್ರೆ ವಿಚ್ ವಾಸ್ ದ ಫಾಲೋವಿಂಗ್ ಈಸ್ ದ ಲಾರ್ಜೆಸ್ಟ್ ಆರ್ಟಿಫಿಷಿಯಲ್ ಮ್ಯಾನ್ ಮೇಡ್ ಲೇಕ್ ಆಫ್ ರಾಜಸ್ಥಾನ್ ಅಂತ ಕೇಳಿದಾನೆ. ಸರ್ ಇದ್ಯಾಕೆ ಕೇಳಿದ ಸರ್? ರಾಜಸ್ಥಾನದು ನಮ್ಮ ಕರ್ನಾಟಕದ ಕೇಳಬೇಕಾಗಿತ್ತು ಸರ್. ಹೌದು ಸರ್, ಕೇಳಬೇಕಾಗಿತ್ತು. ಬಟ್ ಇದು ಏನಾಗಿದೆ ಅಂದ್ರೆ ಆರ್ಟಿಫಿಷಿಯಲ್ ಲೇಕ್ ಆಗಿದೆ ಸರ್. ಇದು ಆರ್ಟಿಫಿಷಿಯಲ್ ಲೇಕ್ ಬಗ್ಗೆ ಕೇಳಿದಾನೆ. ಈ ಆರ್ಟಿಫಿಷಿಯಲ್ ಲೇಕ್ ಏನಾಗಿದೆ ಅಂದ್ರೆ ನಮ್ಮ ಭಾರತದ 2ನೇ ಅತಿ ದೊಡ್ಡದಾಗಿರ್ತಕ್ಕಂಥ ಆರ್ಟಿಫಿಷಿಯಲ್ ಲೇಕ್ ಇದು. ಯಾವುದು? ಈ ಜೈಸ್ಮಂಡ್ ಲೇಕ್ ಅಂತ ನಾವು ಕರಿತೀವಿ. ಈ ಜೈಸ್ಮಂಡ್ ಲೇಕಿಗೆ ಇನ್ನೊಂದು ಹೆಸರಿನಿಂದ ಕೂಡ ಕರಿತೀವಿ. ಏನು ಅಂದ್ರೆ ದೇಬಾರ್ ಲೇಕ್ ಅಂತ ಕರಿತೀವಿ. ಈ ಪ್ರಶ್ನೆನ ಈ ಪ್ರಿಲಿಮ್ಸ್ ಅಲ್ಲಿ ಕೇಳಿದಾನೆ ಅನ್ಸುತ್ತೆ. ಇದನ್ನ ಯಾವುದು? ದೇಬಾರ್ ಲೇಕ್ ಅನ್ನೋದು ಪ್ರಿಲಿಮ್ಸ್ ಅಲ್ಲಿ ಕೇಳಿದಾನೆ. ಇದನ್ನ ಈ ಪ್ರಶ್ನೆ ನೆನ್ಪಿಟ್ಕೊಳ್ಳಿ. ಯಾವುದು? ಜೈಸ್ಮಂಡ್ ಲೇಕ್ ಅನ್ನ ಯಾವ ಹೆಸರಿನಿಂದ ಕರೆಯಲಾಗ್ತದೆ ಅಂತ ನೋಡೋದಾದ್ರೆ ದೇಬಾರ್ ಲೇಕ್ ಅಂತ. ಈ ದೇಬಾರ್ ಲೇಕ್ ಆಗ್ಲಿ ಅಥವಾ ಈ ಜೈಸ್ಮಂಡ್ ಲೇಕ್ ಆಗ್ಲಿ ಯಾವೊಂದು ರಾಜ್ಯದಲ್ಲಿ ಕಂಡುಬರುತ್ತೆ? ಈ ರಾಜಸ್ಥಾನ ರಾಜ್ಯದಲ್ಲಿ ಕಂಡುಬರುತ್ತೆ. ಸರ್ ಸೆಕೆಂಡ್ ಲಾರ್ಜೆಸ್ಟ್ ಲೇಕ್ ಅಂತ ಹೇಳಿದ್ರಿ. ಸೆಕೆಂಡ್ ಲಾರ್ಜೆಸ್ಟ್ ಅಲ್ಲ, ಸೆಕೆಂಡ್ ಆರ್ಟಿಫಿಷಿಯಲ್ ಲಾರ್ಜೆಸ್ಟ್ ಲೇಕ್ ಅಂತ ಹೇಳ್ತಾ ಇದ್ದೀನಿ. ಮೀನ್ಸ್ ಮ್ಯಾನ್ ಮೇಡು, ಮನುಷ್ಯನೇ ನಿರ್ಮಿತವಾಗಿರ್ತಕ್ಕಂಥ ಒಂದು ಲೇಕ್ ಆಗಿದೆ. ಯಾವುದು? ಈ ಜೈಸ್ಮಂಡ್ ಅನ್ನುವ ಲೇಕ್. ನೆನ್ಪಿಟ್ಕೊಳ್ಳಿ, ಕೇಳಬಹುದು ಇದು ನಿಮಗೆ. ಹಾಗಾದ್ರೆ ಮೊದಲ ಅತಿ ದೊಡ್ಡ ಒಂದು ಆರ್ಟಿಫಿಷಿಯಲ್ ಲೇಕ್ ಯಾವುದು? ರಿಹಾಂದ್ ಡ್ಯಾಮ್. ಈ ರಿಹಾಂದ್ ಡ್ಯಾಮ್ ಏನಿದೆ ಅಲ್ವಾ, ಸೋನ್ ನದಿಯ ಒಂದು ಮಧ್ಯದಲ್ಲಿ ಕಟ್ಟಿರ್ತಕ್ಕಂಥ ಈ ರಿಹಾಂದ್ ಡ್ಯಾಮ್ ಏನಿದೆ ಅಲ್ವಾ, ಇದು ನಮ್ಮ ಭಾರತ ದೇಶದ ಅತ್ಯಂತ ದೊಡ್ಡ ಆರ್ಟಿಫಿಷಿಯಲ್ ಲೇಕ್ ಆಗಿದೆ, ಮ್ಯಾನ್ ಮೇಡ್ ಲೇಕ್ ಆಗಿದೆ. ಯಾವುದು? ರಿಹಾಂದ್ ಅನ್ನೋದು ಯಾವ ಒಂದು ರಾಜ್ಯದಲ್ಲಿ ಕಂಡುಬರುತ್ತೆ? ಈ ಉತ್ತರ ಪ್ರದೇಶ ರಾಜ್ಯದಲ್ಲಿ ಕಂಡುಬರುತ್ತೆ. ನೆನ್ಪಿಟ್ಕೊಳ್ಳಿ. ಈ ಒಂದು ಇದರಿಂದ ಕೂಡ ಒಂದು ಚಿಕ್ಕದಾಗಿರ್ತಕ್ಕಂಥ ಒಂದು ಕತೆ ಹೇಳ್ತೀನಿ, ಅದು ನೆನ್ಪು ಉಳಿತದೆ ನಿಮಗೆ. ಸೊ ಅದಕ್ಕಷ್ಟೇ, ಇಲ್ಲಾಂದ್ರೆ ಡಬಲ್ ಟ್ಯಾಪ್ ಮಾಡಿ ಮುಂದೆ ಹೋಗಿ ಅಷ್ಟೇ. ಏನಿಂದ ಈ ಜೈಸ್ಮಂಡ ಅನ್ನೋ ಲೇಕ್ ಏನಿದೆ ಅಲ್ವಾ, ಒಬ್ಬ ರಾಜ, ಯಾರು? ಈ ಮೇವಾರದ ರಾಜ ಈ ಜೈಸ್ ಮಹಾರಾಣಾ ಜೈಸ್ ಅಂತ ಬರ್ತಾರೆ ಅವರು, ಸರಿನಾ. ಆ ಒಂದು ರಾಜ ಏನ್ ಮಾಡ್ತಾರೆ, ಹೊರಟಿರ್ತಾರೆ. ಈ ಹೊರಟಾಗ ಈ ಗೋಮತಿ ಅಂತ ಒಂದು ನದಿ ಕಂಡುಬರುತ್ತೆ. ಇವಾಗ ಮಳೆಗಾಲದ ಟೈಮಲ್ಲಿ ಅವರು ಬೇರೆ ಒಂದು ಪ್ರದೇಶಕ್ಕೆ ಹೊರಟಿರ್ತಾರೆ. ಆ ಹೋಗುವಾಗ ಇಲ್ಲಿಂದ ಎ ಒಂದು ಸ್ಥಳದಿಂದ ಬಿ ಒಂದು ಸ್ಥಳಕ್ಕೆ ಹೊರಟಿರ್ತಾರೆ ಆ ರಾಜ, ಮೇವಾರದ ರಾಜ. ಹೊರಟಿರುವಾಗ ಇಲ್ಲಿ ಒಂದು ಗೋಮತಿ ನದಿ ಅನ್ನೋದು ನಡು ಒಂದು ಹರಿತಿರ್ತದೆ. ಆ ಗೋಮತಿ ನದಿ ಹರಿತಿರ್ತದೆ. ಈ ಗೋಮತಿ ನದಿ ಉತ್ತರ ಪ್ರದೇಶ ಅಲ್ಲ ಸರ್, ಎಲ್ಲ ಸರ್, ಅಲ್ಲಿಯೂ ಕೂಡ ಇದೆ. ಎಲ್ಲಿ? ಈ ಒಂದು ಚಿಕ್ಕದಾಗಿರ್ತಕ್ಕಂಥ ಈ ರಾಜಸ್ಥಾನದಲ್ಲಿ ಕೂಡ ಕಂಡುಬರುತ್ತೆ, ಸರಿನಾ. ಸೊ ಅಲ್ಲಿ ಆ ಒಂದು ನದಿ ಹರಿತಾ ಇರ್ತದೆ. ಆ ಒಂದು ನದಿಗೆ ಇವರಿಗೆ ತಡಿ ಹಿಡಿತದೆ. ಮೀನ್ಸ್ ಪ್ರವಾಹ, ಮೀನ್ಸ್ ಫುಲ್ ತುಂಬಿರ್ತದೆ ಅದು ನದಿ ತುಂಬಿದಾಗ ಅಲ್ಲಿ ದಾಟಿ ಹೋಗೋದಾಗ್ತದ? ಆಗಲ್ಲ. ಸೊ ಅದಕ್ಕೆ ಆ ನದಿಗೆ ಹೇಳ್ತಾರೆ ಇವರು, ಆ ರಾಜ, ಏನು ಅಂದ್ರೆ ನೀನ್ ನನ್ನನ್ನ ತಡೆದಿದ್ಯಾ, ಮುಂದೆ ಸ್ವಲ್ಪ ದಿನ ವೇಟ್ ಮಾಡು, ನಿನ್ನನ್ನ ತಡೆದು ನಿಲ್ಲಿಸ್ತೀನಿ ಅಂತ. ಆ ತಡೆದು ನಿಲ್ಲಿಸಿ ಒಂದು ನಿರ್ಮಾಣ ಮಾಡಿರ್ತಕ್ಕಂಥ ಲೇಕ್ ಯಾವುದು ಅಂದ್ರೆ ಈ ಜೈಸ್ಮಂಡ್ ಲೇಕ್ ಅಂತ ಹೇಳ್ತಾರೆ, ಸರಿನಾ. ಇದರಲ್ಲಿ ಎಷ್ಟು ನಿಜವೋ ಎಷ್ಟು ಸುಳ್ಳು ಅಂತ ಗೊತ್ತಿಲ್ಲ, ಬಟ್ ಏನು ಅಂದ್ರೆ ಕತೆ ಇದ್ರ ಹಿಂದೆ ಹೀಗಿದೆ. ಸೊ ಅದಕ್ಕಾದ್ರೂ ನಿಮ್ಗೆ ನೆನ್ಪಿಟ್ಕೊಳ್ಳೋಕೆ ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತೆ, ಯೂಸ್ಫುಲ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಹಾಗೆ ಇನ್ನೊಂದು ನಿಮಗೆ ನಮ್ಮ ಭಾರತದ ಪ್ರಸ್ತುತ ರಾಮ್ಸರ್ ತಾಣಗಳು ಎಷ್ಟು ಕಂಡು ಬರ್ತವೆ? ಟೋಟಲಿ 91 ಕಂಡು ಬರ್ತವೆ. ಆ 91ರಲ್ಲಿ ಲಾಸ್ಟಿಂದು 90 ಮತ್ತೆ 91ನೇದು ಆ ರಾಮ್ಸರ್ ಲೇಕ್ ಇದಾವಲ್ವಾ, ರಾಮ್ಸರ್ ತಾಣಗಳು ಇದೇ ಒಂದು ರಾಜಸ್ಥಾನ ರಾಜ್ಯದಲ್ಲಿ ಕಂಡು ಬರ್ತವೆ, ಸರಿನಾ. ಒಂದು ಕಿಚನ್ ಅಂತ, ಇನ್ನೊಂದು ಮೆನರ್ ಅಂತ ಕಂಡುಬರುತ್ತೆ. ಈ ಕಿಚನ್ ಅನ್ನೋದು ಪಾಲಾಡಿ ಜಿಲ್ಲೆಯಲ್ಲಿ, ಈ ಮೆನರ್ ಅನ್ನೋದು ಈ ಉದಯಪುರ ಜಿಲ್ಲೆಯಲ್ಲಿ, ಸರಿನಾ. ಕಿಚನ್ ಮತ್ತು ಮೆನರ್, ಈ KM ಅಂತ ನೆನ್ಪಿಟ್ಕೊಳ್ಳಿ, ಸರಿನಾ. KM ಅಂತ ನೆನ್ಪಿಟ್ಕೊಳ್ಳಿ. ಇದೊಂದು ಕಿಚನ್ ಅನ್ನೋದು, ಇನ್ನೊಂದು ಮೆನಾರ್ ಅನ್ನೋದು. ಈ ಕಿಚನ್ ಅನ್ನೋದು ಯಾವೊಂದು ರಾಜ್ಯದಲ್ಲಿ, ಯಾವೊಂದು ರಾಜ್ಯ ಅಂದ್ರೆ ಈ ರಾಜಸ್ಥಾನ ರಾಜ್ಯ, ಇದು ಮೆನಾರ್ ಅನ್ನೋದು ರಾಜಸ್ಥಾನ ರಾಜ್ಯ. ಬಟ್ ಜಿಲ್ಲೆ ಅಂತ ಯಾವ್ದು ಕೇಳಿದ್ರೆ ಇದು ಪಾಲಾಡಿ ಜಿಲ್ಲೆ. ಹಾಗೆ ಇದು ಮೆನಾರ್ ಅನ್ನೋದು ಈ ಉದಯಪುರ ಜಿಲ್ಲೆಯಲ್ಲಿ ಕಂಡುಬರುತ್ತೆ, ಉದಯಪುರ. ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ರಾಮ್ಸರ್ ಒಂದು ಒಪ್ಪಂದ ಯಾವಾಗಾಯ್ತು? 1971ರಲ್ಲಿ ಆಗ್ತದೆ. ರಾಮ್ಸರ್ ಅನ್ನುವ ತಾಣ ಎಲ್ಲಿ ಕಂಡುಬರುತ್ತೆ? ರಾಮ್ಸರ್ ಅನ್ನುವ ಪ್ರದೇಶ ಎಲ್ಲಿ ಅಂದ್ರೆ ಇರಾನ್ ದೇಶದಲ್ಲಿ ಕಂಡುಬರ್ತದೆ, ಸರಿನಾ. ಸರ್ ಇದಿಷ್ಟು ಅನಲೈಸಿಸ್ ಇಷ್ಟೇ ಮಾಡಿ, ಉಳಿದೆಲ್ಲ ಕತೆ ಹೇಳ್ಬೇಡಿ. ಇದೆಲ್ಲವೂ ಕೂಡ ನಿಮಗೆ ಬೇರೆ ಎಕ್ಸಾಮ್ ಅಲ್ಲಿ ಅಥವಾ ಮುಂದೆ ಯಾವುದಾದ್ರು ಶಿಫ್ಟ್ ಅಲ್ಲಿ ನಿಮ್ಗೆ ಕೇಳಬಹುದು. ದಟ್ಸ್ ವೈ ಹೇಳ್ತಾ ಇದ್ದೀನಿ ಅಷ್ಟೇ. ಅಂಡ್ ದೆನ್ ನೆಕ್ಸ್ಟ್ ಏನಿದೆ ಅಂದ್ರೆ ಈ GST ಬಗ್ಗೆ ಕೇಳಿದಾನೆ ಅಂತ. ಮೀನ್ಸ್ ಇದು IGST ಬಗ್ಗೆ ಕೇಳಿದಾನೆ. ಈ IGST ಅಂದ್ರೆ ಏನು ಅಂತ ಕೇಳಿದಾನೆ. ಇವಾಗ ನಮ್ಮ ಒಂದು ರಾಜ್ಯದಿಂದ ಇಂಟರ್ ಸ್ಟೇಟ್ ಟ್ರಾನ್ಸಾಕ್ಷನ್ ಏನಾಗ್ತಾವಲ್ಲ ಅದ್ರ ಮೇಲೆ ಒಂದು GST ಏನ್ ಹಾಕ್ತಿವಿ ಅದನ್ನ ನಾವು ಇಂಟಿಗ್ರೇಟೆಡ್ GST ಅಂತ ಕರಿತೀವಿ, ಅಥವಾ IGST ಅಂತ ಕರಿತೀವಿ. ಸರ್ CGST ಅಂದ್ರೆ ಏನು?
ಸೆಂಟ್ರಲ್ ಗೌರ್ಮೆಂಟ್ ಏನು ಇಂಪೋಸ್ ಮಾಡುತ್ತಲ್ವಾ, ಇವಾಗ ಒಂದು GST ಹಾಕತ್ತಲ್ವಾ ಸೆಂಟ್ರಲ್ ಗೌರ್ಮೆಂಟ್, ಅದಕ್ಕೆ ನಾವು CGST ಅಂತ ಕರಿತೀವಿ. SGST ಅಂದ್ರೆ ಏನು? ಏನಿಲ್ಲ, ಎಸ್ ಅಂದ್ರೆ ಸ್ಟೇಟು, ಸಿ ಅಂದ್ರೆ ಸೆಂಟ್ರಲ್, ಐ ಅಂದ್ರೆ ಇಂಟಿಗ್ರೇಟೆಡ್, ಅಷ್ಟೇ ನೆನ್ಪಿಟ್ಕೊಳ್ಳಿ, ಕೇಳ್ಬಹುದು ನಿಮಗೆ. ಹಾಗೆ ಎಷ್ಟು ರೀತಿಯ ಈ GST ವಿಧಗಳಿದಾವೆ ಅಂತ ನೋಡೋದಾದ್ರೆ 5 ರೀತಿಯ GST ವಿಧಗಳು ಕಂಡುಬರ್ತವೆ ನಿಮಗೆ, ಸರಿನಾ. ಈ ಆಲ್ಕೋಹಾಲು ಮತ್ತೆ ಯಾವುದ್ರ ಮೇಲೆ, ಔಷಧಿ ಉತ್ಪನ್ನಗಳ ಮೇಲೆ ಜೀರೋ ಟ್ಯಾಕ್ಸ್ ಇದೆ, ಸರಿನಾ, ಜೀರೋ GST ಇದೆ. ಬಟ್ ಇವಾಗ ಈ ಆಲ್ಕೋಹಾಲ್ ಮೇಲೆ ಸರ್ ಜೀರೋ GST ಇದೆ, ಹಾಗಾದ್ರೆ ಎಷ್ಟು ಪ್ರೊಡ್ಯೂಸ್ಗೆ ಎಷ್ಟು ಮಾಡಿರ್ತಾರಲ್ವಾ, ಎಷ್ಟು ಅಮೌಂಟ್ಗೆ ಮಾಡಿರ್ತಾರಲ್ವಾ, ಅದೇ ಒಂದು ಅಮೌಂಟ್ಗೆ ಕೊಡಬಹುದಲ್ವಾ? ಹಾಗಿದ್ರೆ ನೀವು ನೋಡಿರ್ಬೋದು, ಹಾಗೇನಾದ್ರೂ ನಿಜ ಆಗಿದ್ರೆ ಈ ಎಣ್ಣೆ ಏನಿದೆ ಅಲ್ವಾ, ಈ ಜ್ಯೂಸ್ ಏನಿದೆ ಅಲ್ವಾ, ಅದು ಕಡಿಮೆ ರೇಟಲ್ಲಿ ಸಿಗ್ತಿತ್ತು. ಇದ್ರ ಮೇಲೆ ಮತ್ತೆ ಯಾವ ಟ್ಯಾಕ್ಸ್ ಹಾಕ್ತಾರೆ? ಎಣ್ಣೆ ಮೇಲೆ, ಮೀನ್ಸ್ ಈ ಜ್ಯೂಸ್, ಗೋವಾ ಜ್ಯೂಸ್ ಏನಿದೆ ಅಲ್ವಾ, ಈ ಗೋವಾ ಜ್ಯೂಸ್ ಮೇಲೆ ಯಾವ ಟ್ಯಾಕ್ಸ್ ಹಾಕ್ತಾರೆ? ಗೋವಾ ಅಲ್ಲ, ಈ ಬೆಂಗಳೂರು ಜ್ಯೂಸ್ ಅಂತ ಅನ್ಕೊಳ್ಳಿ, ಓಕೆ. ಈ ಜ್ಯೂಸ್ ಮೇಲೆ ಯಾವ ಟ್ಯಾಕ್ಸ್ ಹಾಕ್ತಾರೆ ಅಂದ್ರೆ VAT, ವ್ಯಾಟ್ ಟ್ಯಾಕ್ಸ್ ಹಾಕ್ತಾರೆ ಇದನ್ನ. ಸರ್ ಇದು ವ್ಯಾಟ್ ಟ್ಯಾಕ್ಸ್ ಹೇಗೆ ಸರ್, ಯಾರು ಹಾಕ್ತಾರೆ ಇದನ್ನ? ರಾಜ್ಯ ಸರ್ಕಾರ ಹಾಕುತ್ತೆ ವ್ಯಾಟ್ ಟ್ಯಾಕ್ಸ್ ಅನ್ನ, ಸರಿನಾ. ಒಂದು ಸಿಂಪಲ್ ಆಗಿ ನಿಮಗೆ ಒಂದು ಹೇಳ್ತೀನಿ, ನಿಮ್ಗೆ ಅರ್ಥ ಆಗ್ಬಿಡುತ್ತೆ. ಇವಾಗ ನಮ್ಮ ಒಂದು ಕರ್ನಾಟಕದಲ್ಲಿ ಯಾವುದೋ ಒಂದು ಎಣ್ಣೆ ಒಂದು ಜ್ಯೂಸ್ ಬಾಟ್ಲಿ ತಗೋತೀರಾ, ಮೀನ್ಸ್ ಜ್ಯೂಸ್ ಅಂದ್ರೆ ಹಗಲತ್ ಕುಡಿಯೋದಲ್ಲ, ನೈಟ್ ಕುಡಿಯೋದು ಹೇಳ್ತಾ ಇದ್ದೀನಿ ನಾನು, ಸರಿನಾ. ಆ ಒಂದು ಜ್ಯೂಸ್ ಬಾಟಲ್ ತಗೋತೀರಾ, ಆ ಒಂದು ಜ್ಯೂಸ್ ಬಾಟಲು ನಮ್ಮ ಒಂದು ಕರ್ನಾಟಕದಲ್ಲಿ ನಿಮ್ಗೆ ಏನಾದರೂ ಒಂದು 200 ರೂಪಾಯಿಗೆ, ಮೀನ್ಸ್ 200 ರೂಪಾಯಿಗೆ ಸಿಗ್ತಾ ಇತ್ತು ಅಂದ್ರೆ, ಇದೇ ಒಂದು ಗೋವಾದಲ್ಲಿ, ಸರಿನಾ, ಜ್ಯೂಸ್ ಗೋವಾದಲ್ಲಿ ನಿಮ್ಗೆ ಎಷ್ಟು ಸಿಗುತ್ತೆ? ಒಂದು 100 ರೂಪಾಯಿಗೆ ಸಿಗುತ್ತೆ. ಯಾಕೆ ಅಲ್ಲಿ 100 ರೂಪಾಯಿಗೆ ಜ್ಯೂಸ್ ಸಿಗುತ್ತೆ? ಅದು ಯಾಕಂದ್ರೆ ಅಲ್ಲಿ ವ್ಯಾಟ್ ಏನಿದೆ ಕಡಿಮೆ ಇದೆ, ಮೀನ್ಸ್ ಈ ವ್ಯಾಟ್ ಅನ್ನೋದು ರಾಜ್ಯ ಸರ್ಕಾರ ವಿಧಿಸ್ತವೆ ಅಲ್ವಾ. ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ವ್ಯಾಟ್ ಸ್ವಲ್ಪ ಜಾಸ್ತಿ ವಿಧಿಸ್ತದೆ, ಸೊ ಅದಕ್ಕೆ ಇಲ್ಲಿ ಜಾಸ್ತಿ ತುಟ್ಟಿ ಇದೆ. ಬಟ್ ಅಲ್ಲಿ ಅವರಿಗೆ ಈ ಪ್ರವಾಸೋದ್ಯಮ ಸ್ವಲ್ಪ ಇಂಪ್ರೂವ್ ಮಾಡಬೇಕು. ಅಲ್ಲಿ ಬರೋರೆಲ್ಲರೂ ಕೂಡ ಆಲ್ಮೋಸ್ಟ್ ಏನು ಅಂದ್ರೆ ಒಂದು ನಾರ್ತ್ ಇಂಡಿಯನ್ಸ್ ಆಗಿರ್ತಾರೆ, ಇನ್ನೊಂದು ಏನು ಅಂದ್ರೆ ಈ ಫಾರಿನರ್ಸ್ ಆಗಿರ್ತಾರೆ. ಸೊ ಫಾರಿನರ್ಸ್ ಅವರಿಗೆ ಕುಡಿದೆ ಅವ್ರಿಗೆ ಇರೋಕ್ಕಾಗಲ್ಲ, ಸೊ ಅದಕ್ಕೆ ಕಡಿಮೆ ಇರಲಿ ದುಡ್ಡು, ಮತ್ತೊಂದು ಎಲ್ಲದಕ್ಕೂ ಕೂಡ ಊಟದಕ್ಕೆಲ್ಲದಕ್ಕೂ ಕೂಡ ಸ್ವಲ್ಪ ಹೆಚ್ಚಿಗೆ ಇಡೋಣ, ಬಟ್ ಇದಕ್ಕೆ ಜ್ಯೂಸ್ ಮಾತ್ರ ಕಡಿಮೆ ಇಡೋಣ ಅಂತ ಅವರು ವ್ಯಾಟ್ ಅನ್ನ ಕಡಿಮೆ ಇಂಪೋಸ್ ಮಾಡಿದ್ದಾರೆ. ಯಾವ್ದ್ರ ಮೇಲೆ? ಈ ಎಣ್ಣೆ ಮೇಲೆ. ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಸೊ ಇದು ವ್ಯಾಟ್ ಅನ್ನ ಯಾರು ಹಾಕ್ತಾರೆ? ವ್ಯಾಲ್ಯೂ ಅಡೆಡ್ ಟ್ಯಾಕ್ಸ್ ಅನ್ನ, ಇದೆಲ್ಲ ಕೂಡ ನಿಮ್ಗೆ ಕೇಳಬಹುದು, ಗೊತ್ತಿರಲಿ. ಇನ್ನೊಂದೇನು ಅಂದ್ರೆ ಈ GST ಅನ್ನ ನಾರ್ಮಲಿ CGST ನಲ್ಲಿ ಈ ವ್ಯಾಟ್ ಅನ್ನು ಕೂಡ ಮರ್ಜ್ ಮಾಡಿದ್ದಾರೆ, ಸರಿನಾ. ಕೆಲವೊಂದು ಏನು ಇವಾಗ ಹೊರಗುಳಿದಿದಾವಲ್ವಾ, ಅದ್ರ ಮೇಲೆ ಎಲ್ಲವೂ ಕೂಡ ವ್ಯಾಟ್ ಅನ್ನ ಹಾಕ್ತಾರೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದ್ರೆ, ಹೂ ಇಸ್ ದ ರೈಟರ್ ಆಫ್ ದ ಸ್ಟೋರಿ ಅಂಧಿ ಮಲಾಯಿ ಅಂತ ಹಾಕಿದ್ದಾರೆ, ಸರಿನಾ. ಸೊ ಇದು ಸ್ವಲ್ಪ ಅದು ಸ್ಕ್ರೀನ್ ಚೇಂಜ್ ಆಗಿರೋದ್ರಿಂದ ಅವರು ಫೋಟೋ ಹಾಕಿ ಸ್ವಲ್ಪ ಕೆಟ್ಟದಾಗಿ ಬರ್ತಿದೆ, ಅದನ್ನೇನು ಫೋಟೋನ ನೋಡಬೇಡಿ ನೀವು. ಇದನ್ನ ಇಲ್ಲಿ ನೋಡಿ, ಏನು ಅಂದ್ರೆ ಈ ಅಂಧಿ ಮಲಾಯಿ ಎನ್ನುವ ಒಂದು ಪುಸ್ತಕವನ್ನ ಬರೆದವರು ಯಾರು ಅಂತ ನೋಡೋದಾದ್ರೆ ಈ ಮಹಾದೇವಿ ವರ್ಮಾ ಅಂತ ಕಂಡುಬರ್ತಾರೆ. ಯಾರು? ಈ ಮಹಾದೇವಿ ವರ್ಮನವರು. ಯಾವ ಒಂದು ಭಾಷೆಯ ಲೇಖಕಿ ಇವರು ಹಿಂದಿ ಭಾಷೆಯ ಲೇಖಕಿ ಆಗಿದ್ದಾರೆ. ಇವರಿಗೆ ಜ್ಞಾನಪೀಠ ಪ್ರಶಸ್ತಿಯು ಕೂಡ ದೊರೆತಿದೆ. ಹಾಗಾಗಿ ಇವರ ಒಂದು ಪುಸ್ತಕಗಳು ಇಂಪಾರ್ಟೆಂಟ್ ಆಗ್ತವೆ. ಯಾವ್ದಾವ್ದು ಪುಸ್ತಕಗಳು ಇಂಪಾರ್ಟೆಂಟ್ ಆಗ್ತವೆ ಅಂತ ನೋಡೋದಾದ್ರೆ ಸ್ಮೃತಿ ಕಿ ರೇಖಾನ್ ಅಂತ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಯಾವಾಗ 1943ರಲ್ಲಿ ಅವಾಗ ಒಂದು ಪುಸ್ತಕ ಬರೆದಿದ್ದಾರೆ. ಯಾರು? ಇದು ಸ್ಮೃತಿ ಕಿ ರೇಖಾನ್ ಅನ್ನುವ ಒಂದು ಪುಸ್ತಕ, ಅದು ಕೂಡ ಅವ್ರದ್ದು ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ. ಅಂಡ್ ದೆನ್ ಇಲ್ಲಿ ಇನ್ನೊಂದು ಯಾವುದು ಅಂದ್ರೆ ಒಂದು ಅವ್ರ ಮೇರಾ ಪರಿವಾರ ಅನ್ನೋದು, ಓಕೆ, ಇದೊಂದು ನೆನ್ಪಿಟ್ಕೊಳ್ಳಿ. ಮೇರಾ ಪರಿವಾರ ಅನ್ನೋ ಒಂದು ಪುಸ್ತಕವನ್ನು ಕೂಡ ಬರೆದಿದ್ದಾರೆ. ಯಾವಾಗ 1971ರಲ್ಲಿ. ಯಾರು? ಇದೇ ಮಹಾದೇವಿ ವರ್ಮಾ ಅವರು. ಇದು ಕೂಡ ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ. ಹಾಗೆ ಇವರಿಗೆ ಪದ್ಮಭೂಷಣ ದೊರೆತಿದೆ, ಹಾಗೆ ಈ ಪದ್ಮಶ್ರೀ ಪ್ರಶಸ್ತಿ ದೊರೆತಿದೆ. ಹಾಗೆ ಇನ್ನೊಂದು ಯಾವುದು ಅಂದ್ರೆ ಈ ಜ್ಞಾನಪೀಠ ಪ್ರಶಸ್ತಿಯು ಕೂಡ ದೊರೆತಿದೆ ಹಿಂದಿಯಲ್ಲಿ ಇವರಿಗೆ. ಜ್ಞಾನಪೀಠ ಪ್ರಶಸ್ತಿ ಯಾವಾಗ ಸ್ಥಾಪನೆ ಆಯಿತು? 1961ರಲ್ಲಿ ಸ್ಥಾಪನೆ ಆಗಿದೆ. ಮೊಟ್ಟ ಮೊದಲ ಬಾರಿಗೆ ಜ್ಞಾನಪೀಠ ಪ್ರಶಸ್ತಿ ಯಾವಾಗ ನೀಡಿದರು? 1965ರಲ್ಲಿ ಶಂಕರ್ ಕುರುಪ್ ಅವರಿಗೆ ನೀಡ್ತಾರೆ. ಯಾರಿಗೆ? ಈ ಶಂಕರ್ ಕುರುಪ್ ಅವರಿಗೆ 1965ರಲ್ಲಿ ನೀಡ್ತಾರೆ. ನಮ್ಮ ಈ ಕುವೆಂಪು ಅವರಿಗೆ ಯಾವ ಒಂದು ವರ್ಷ ನೀಡಿದ್ರು ಸರ್? 1967ರಲ್ಲಿ ನೀಡಿದ್ರು, ಅಷ್ಟೇ 2 ವರ್ಷ ಬಿಟ್ಟು ನೀಡ್ತಾರೆ ನಮ್ಮ ಕರ್ನಾಟಕದವರಿಗೆ, ಗೊತ್ತಿರಲಿ ನಿಮಗೆ. ಬಟ್ ಅದು ಸ್ಥಾಪನೆ ಆಗಿರೋದು 1961ರಲ್ಲಿ, ಬಟ್ ಕೊಟ್ಟಿರೋದು 1965. ಯಾರಿಗೆ ಕೊಡೋಣ ಎಲ್ಲರೂ ಬುಕ್ ಓದೋಣ ಅಂತ ಹೇಳಿ 4 ವರ್ಷ ತೊಗೊಂಡ್ರ ಟೈಮ್ ಅವರು, ಸರಿನಾ. 4 ವರ್ಷ ತೊಗೊಂಡು ಎಲ್ಲರ ಜೊತೆ ಕುಂತು ಎಲ್ಲ ಭಾಷೆಯ ಬುಕ್ ತಂದು ಓದಿ ಇವ್ರಿಗೆ ಕೊಟ್ಟಿದ್ದಾರೆ. ಯಾರಿಗೆ? ಶಂಕರ್ ಕುರುಪ್ ಅವರಿಗೆ. ಯಾವ ಒಂದು ಭಾಷೆಯ ಲೇಖಕ ಇವರು? ಮಲಯಾಳಂ ಭಾಷೆಯ ಲೇಖಕ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದ್ರೆ ಈಸಿ ಕ್ವಶನ್ ಇದು. ರಾಮಪ್ಪ ಟೆಂಪಲ್ ಆಲ್ಸೋ ನೌನ್ ಆಸ್ ಕಾಕತೀಯ ರುದ್ರೇಶ್ವರ ಟೆಂಪಲ್ ಈಸ್ ಲೊಕೇಟೆಡ್ ಇನ್ ವಿಚ್ ಸ್ಟೇಟ್ ಅಂತ ಕೇಳಿದಾನೆ. ಸೊ ಇದು ಇಂಪಾರ್ಟೆಂಟ್ ಅಲ್ವಾ? ಇದು ಈ ಯುನೆಸ್ಕೋ ತಾಣಗಳೇನಿದೆ ಅಲ್ವಾ, ಯುನೆಸ್ಕೋ ತಾಣಗಳು ಈ ಯುನೆಸ್ಕೋ ತಾಣಗಳು ಎಲ್ಲವೂ ಕೂಡ ನಿಮ್ಗೆ ಇಂಪಾರ್ಟೆಂಟ್ ಇದಾವೆ. ಪ್ರಸ್ತುತ ಎಷ್ಟು ಯುನೆಸ್ಕೋ ತಾಣಗಳಿದಾವೆ? 43 ಯುನೆಸ್ಕೋ ತಾಣಗಳಿದಾವೆ, ಸರಿನಾ. 43 ಇಂಪಾರ್ಟೆಂಟ್ ಇದಾವೆ. ಸೊ ಮೀನ್ಸ್ 43 ಓದ್ಕೊಳ್ಬೇಕು. ಇವಾಗ ಆ 43ರಲ್ಲಿ ಯಾವ್ದಿದೆ? ಆ 43ರಲ್ಲಿ ಇನ್ನೂ ಒಂದಿದೆ. ಯಾವುದು? ರಾಮಪ್ಪ ಟೆಂಪಲ್ ಅನ್ನೋದು. ಯಾವೊಂದು ರಾಜ್ಯದಲ್ಲಿ ಕಂಡು ಬರುತ್ತೆ? ತೆಲಂಗಾಣ ರಾಜ್ಯದಲ್ಲಿ ಕಂಡು ಬರುತ್ತೆ. ಯಾವುದು? ರಾಮಪ್ಪ ಟೆಂಪಲ್, ಸರಿನಾ. ಆ ರಾಮಪ್ಪ ಟೆಂಪಲ್ ಇಂಪಾರ್ಟೆಂಟ್ ಆಗುತ್ತೆ, ಅದಕ್ಕೆ ಅದನ್ನ ಕೇಳಿದಾನೆ. ಅದನ್ನ ಇನ್ನೊಂದು ಯಾವ ಹೆಸರಿನಿಂದ ಕರೀತಾರೆ ಅಂತ ಕೇಳಿದ್ರೆ ಸ್ವಲ್ಪ ಕನ್ಫ್ಯೂಷನ್ ಆಗೋದೇನೋ. ಯಾವುದು? ಈ ಕಾಕತೀಯ ರುದ್ರೇಶ್ವರ ಟೆಂಪಲ್ ಅಂತ ಅದನ್ನ ಕರೀತಾರೆ. ಇದನ್ನ ಯಾವ ಒಂದು ಶತಮಾನದಲ್ಲಿ ಬಿಲ್ಡ್ ಮಾಡಿದ್ರು ಅಂತ ನೋಡೋದಾದ್ರೆ ಈ ರೇಚಾರ್ಲಾ ರುದ್ರ ಅನ್ನೋ ಒಬ್ಬ ದೊರೆ 13ನೇ ಶತಮಾನದಲ್ಲಿ ಇದನ್ನ ಬಿಲ್ಟ್ ಮಾಡಿದ್ದಾರೆ, ಸರಿನಾ. ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದ್ರೆ, in the new tax regime for financial year 2025 to 2026, there will be no income tax on income of how many lakhs for salaried persons ಅಂತ ಕೇಳಿದಾನೆ. ಎಷ್ಟು ಅವ್ರ ಪಗಾರ, ಒಂದು ವರ್ಷಕ್ಕೆ ಎಷ್ಟು ಪಗಾರ ತಗೊಂಡ್ರೆ ಅವರಿಗೆ ಸ್ಯಾಲ್ರಿಗೆ
ಅವ್ರ ಸ್ಯಾಲ್ರಿ ಒಂದು ವರ್ಷಕ್ಕೆ 1 ಲಕ್ಷ ತಗೊಂಡ್ರ ಅಥವಾ 4 ಲಕ್ಷ ತಗೊಂಡ್ರ ಅಥವಾ 8 ಲಕ್ಷ ತಗೊಂಡ್ರ, ಈ 8 ಲಕ್ಷ ಬರ್ತದೆ ಅಂತ ಅನ್ಕೊಳ್ಳಿ, ಅಥವಾ 4 ಲಕ್ಷ 1 ಲಕ್ಷ. ಸೊ ಎಷ್ಟು ಲಕ್ಷ ಅವ್ರದ್ದು ಪಗಾರ ಇತ್ತಂದ್ರೆ, ಅವ್ರ ಸ್ಯಾಲ್ರಿ ಇತ್ತಂದ್ರೆ ಅವರಿಗೆ ನೋ ಟ್ಯಾಕ್ಸ್ ಇದೆ, ಮೀನ್ಸ್ ಅವರಿಗೆ ಟ್ಯಾಕ್ಸ್ ಕಟ್ಟೋ ಹಾಗೆ ಇಲ್ಲ ಅಂತ ಹೇಳಿದ್ದಾರೆ. ಸೊ ಎಷ್ಟು ಅಂದ್ರೆ 4 ಲಕ್ಷಕ್ಕಿಂತ ಕಡಿಮೆ ಏನಿರುತ್ತೆ ಅಲ್ವಾ, 4 ಲಕ್ಷ ಅಥವಾ 4 ಲಕ್ಷಕ್ಕಿಂತ ಕಡಿಮೆ ಅವ್ರಿಗೆ ಯಾರಿಗೂ ಕೂಡ ಟ್ಯಾಕ್ಸ್ ಇಲ್ಲ, ನೋ ಟ್ಯಾಕ್ಸ್ ಅಂತ ಹೇಳಿದ್ದಾರೆ. ಬಟ್ ಆದ್ರೂ ಕೂಡ ಅದು ಇದು ಟ್ಯಾಕ್ಸ್ ಅಂತ ಏನೇನೋ ಹಾಕಿ ಒಟ್ನಲ್ಲಿ ಇದ್ರೆ ತಗೊಳ್ತಾರೆ. ಓಕೆ, ಸೊ ಒಟ್ನಲ್ಲಿ ಏನು ಅಂದ್ರೆ ಈ ಮಿಡಲ್ ಕ್ಲಾಸ್ ಹತ್ರನೇ ತಗೊಳ್ಬೇಕಲ್ವಾ ಗೌರ್ಮೆಂಟ್, ಸೊ ಅದಕ್ಕೆ ತಗೊಳ್ತದೆ. ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದ್ರೆ, ವಿಚ್ ಇಸ್ ದ ಫಾಲೋವಿಂಗ್ ಏರೋಸಾಲ್ ಪ್ರೊಫೈಲೆಂಟ್ ಈಸ್ ಯೂಸ್ಡ್ ರೆಫ್ರಿಜರೇಷನ್ ಅಂಡ್ ಏರ್ ಕಂಡೀಷನಿಂಗ್ ಪರ್ಪೋಸ್ ಅಂತ ಕೇಳಿದಾನೆ. ಈ ಒಂದು ರೆಫ್ರಿಜರೇಟರ್ ಅಲ್ಲಿ ಮತ್ತೆ ಈ ಏರ್ ಕಂಡೀಷನಿಂಗ್ ಪರ್ಪೋಸ್ ಗಳಲ್ಲಿ ಏರೋಸಾಲ್ ಪ್ರೊಫೈಲೆಂಟ್ ಗಳಾಗಿ ಕೂಲೆಂಟ್ ಗಳಾಗಿ ನಾವು ಯಾವ್ದನ್ನ ಯೂಸ್ ಮಾಡ್ತೀವಿ, ಈ ಫ್ರಿಯಾನ್ ಅನ್ನ ಯೂಸ್ ಮಾಡ್ತೀವಿ. ಇದು ಎಷ್ಟು ಸರಿ ಬಂದಿದೆ, ಒಂದು 4 ಸರಿ ಬಂದಿದೆ. ನಾನೇ ಒಂದು 4 ಸರಿ ಹೇಳ್ತಾ ಇದ್ದೀನಿ. ಇನ್ನು ನಾನು ಥರ್ಡ್ ಶಿಫ್ಟ್ ಆಕ್ಚುಲ್ ಆಗಿ ಮಾಡಿಲ್ಲ, ಸರಿನಾ. ಥರ್ಡ್ ಶಿಫ್ಟ್ ನಾನು ಕ್ಲಾಸ್ ಮಾಡಿಲ್ಲ. ಥರ್ಡ್ ಶಿಫ್ಟ್ ಅಲ್ಲಿ ನಾನು ಬಟ್ ಕ್ವಶನ್ಗಳನ್ನು ನಾನೆಲ್ಲವೂ ಕೂಡ ನೋಡ್ಕೊಂಡಿದ್ದೀನಿ, ಸರಿನಾ. ಬಟ್ ಆ ಥರ್ಡ್ ಶಿಫ್ಟ್ ಅಲ್ಲಿ ಎಲ್ಲಾದ್ರೂ ನೋಡಿದ್ರೆ ನಿಮಗೆ ಇನ್ನೂ ಸಾಕಷ್ಟು ಕ್ವಶನ್ಗಳು ರಿಪೀಟ್ ಆಗುತ್ತೆ ಸಿಗ್ತವೆ ನಿಮಗೆ. ಮೀನ್ಸ್ ಅದನ್ನ ಹೇಳ್ಬೇಕಾಗಿತ್ತಲ್ಲ, ಅದನ್ನ ಯಾಕೆ ಮಿಸ್ ಮಾಡ್ತಾ ಇದ್ದೀರಾ? ಅದರಲ್ಲಿ ಯಾವುದು ಒಂದೇ ಸರಿ ಕೇಳಿದಾನಲ್ವಾ, ಅವೆಲ್ಲವೂ ಕೂಡ ನಿಮಗೆ ಬೇರೆ ಶಿಫ್ಟ್ ಅಲ್ಲಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಬಟ್ ಕೆಲವೊಂದು ರಿಪೀಟ್ ಆಗಿದ್ದಾವೆ ಹೇಳ್ತಾ ಇಲ್ಲ, ಬಟ್ ರಿಪೀಟ್ ಆಗಿದ್ದಾವೆ, ಸಾಕಷ್ಟು ಕ್ವಶನ್ ರಿಪೀಟ್ ಆಗ್ತವೆ. ಸೊ ಅದಕ್ಕೆ ಸ್ವಲ್ಪ ನೋಡ್ಕೊಂಡು ಹೋಗಿ ಅಷ್ಟೇ. ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದ್ರೆ, ಇನ್ ಅ ಕಂಪ್ಯೂಟರ್ ವೇರ್ ಡು ಆಲ್ ಡಿಲೀಟೆಡ್ ಫೈಲ್ಸ್ ಗೋ. ಇದು ಏನಿಲ್ಲ ಅಂದ್ರೂ ನನಗೆ ಟೈಪ್ ಮಾಡಿ ಸಾಕಾಗಿದೆ. ಇದು ರೀಸೈಕಲ್ ಬಿನ್ ಅಂತ, ಸರಿನಾ. ರೀಸೈಕಲ್ ಬಿನ್ ಹೋಗ್ತದೆ, ಡಿಲೀಟ್ ಮಾಡಿದ್ರೆ ಹೋಗ್ತದೆ ರೀಸೈಕಲ್ ಬಿನ್ಗೆ. ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ ಇದು. ಇಫ್ ಏನಾದ್ರು ರೀಸೈಕಲ್ ಬಿನ್ ಹೋಗಬಾರ್ದು ಅಂದ್ರೆ ಯಾವ ಒಂದು ಶಾರ್ಟ್ ಕೀನ ನಾನು ಯೂಸ್ ಮಾಡಬೇಕು ಅಂತ ಕೇಳಿದಾನೆ, ಅವಾಗ ಶಿಫ್ಟ್ ಪ್ಲಸ್ ಡಿಲೀಟ್ ಅನ್ನ ನಾನು ಕ್ಲಿಕ್ ಮಾಡಬೇಕಾಗುತ್ತೆ. ಸಿಂಪಲ್ ಕ್ವಶನ್, ಸಿಂಪಲ್ ಆನ್ಸರ್ ಅಷ್ಟೇ. ಶಾರ್ಟ್ ಕೀಗಳ ಮೇಲೆ ನೋಡ್ಕೊಂಡು ಹೋಗಿ ಪ್ರಶ್ನೆನ ಕೇಳ್ತಾನೆ. ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದ್ರೆ, ವಾಟ್ ಇಸ್ ದ ಪರ್ಸೆಂಟೇಜ್ ಆಫ್ ಗ್ಲೋಬಲ್ ಎಕನಾಮಿಕ್ ಗ್ರೋತ್ ಎಸ್ಟಿಮೇಟೆಡ್ ಬೈ IMF ಇನ್ ಜನವರಿ 2025 ಅಂತ ಕೇಳಿದಾನೆ. ಇವಾಗ IMF ಎಷ್ಟು ಗ್ಲೋಬಲ್ ಎಕನಾಮಿಕ್ ಗ್ರೋತ್ ಆಗ್ತದೆ ಅಂತ ಎಸ್ಟಿಮೇಟ್ ಮಾಡಿದೆ, ಅಂದಾಜು ಮಾಡಿದೆ, ಪ್ರೆಡಿಕ್ಟ್ ಮಾಡಿದೆ, ಅಸ್ಯೂಮ್ ಮಾಡ್ಕೊಂಡಿದೆ ಅಂತ ನೋಡೋದಾದ್ರೆ 3.3%. ಓಕೆ, 3.3%. ಹಾಗೆ ಹಳೆ ವಿಡಿಯೋದಲ್ಲಿ ನೀವು ಯಾರು ನೋಡಿಲ್ಲ ಅಲ್ವಾ, ನೋಡಿ. ಹಾಗೆ ಅಲ್ಲಿ ವರ್ಲ್ಡ್ ಬ್ಯಾಂಕ್ ಎಷ್ಟು ಪ್ರೆಡಿಕ್ಟ್ ಮಾಡಿತ್ತು ಈ ಗ್ಲೋಬಲ್ ಎಕನಾಮಿಕ್ ಗ್ರೋತ್ ಅಂತ ಕೇಳಿದಾನೆ, ಅದನ್ನು ಕೂಡ ನೋಡ್ಕೊಳ್ಳಿ. ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದ್ರೆ, ಹೂ ಇಸ್ ಲಚಿತ್ ಬೋರ್ಪುಖಾನ್ ಇನ್ ಹೋಸ್ ನೇಮ್ ಅಮಿತ್ ಶಾ ಎಸ್ಟಾಬ್ಲಿಷ್ಡ್ ದ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂತ ಕೇಳಿದಾನೆ, ಸರಿನಾ. ಇವ್ರು ಯಾರು ಅಂದ್ರೆ, ಈ ಲಚಿತ್ ಬೋರ್ಪುಖಾನ್ ಅನ್ನೋ ಒಬ್ಬ ವ್ಯಕ್ತಿ ಇದ್ದಾರೆ. ಇವ್ರ ಹೆಸರ ಮೇಲೆ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಅನ್ನ ಸ್ಟಾರ್ಟ್ ಮಾಡಿದ್ದಾರೆ. ಯಾವ ಒಂದು ರಾಜ್ಯದಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಅಂತ ನೋಡಿದ್ರೆ ಅಸ್ಸಾಂ ರಾಜ್ಯದಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಅದನ್ನ. ಹಾಗಾದ್ರೆ ಈ ಲಚಿತ್ ಬೋರ್ಪುಖಾನ್ ಅನ್ನೋರು ಯಾರು? ಅಸ್ಸಾಂ ರಾಜ್ಯಕ್ಕೆ ಸಂಬಂಧಿಸಿದಂತಹ ಒಬ್ಬ ವಾರಿಯರ್ ಆಗಿದ್ರು. ಇವರು ಈ ಮೊಘಲರ ವಿರುದ್ಧ ಹೋರಾಡಿದವರಾಗಿದ್ರು. ಎಷ್ಟನೇ ಶತಮಾನದಲ್ಲಿ? 17ನೇ ಶತಮಾನದಲ್ಲಿ, ಸರಿನಾ. ಇಷ್ಟು ಕೂಡ ನಿಮ್ಗೆ ಗೊತ್ತಿರಲಿ. ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದ್ರೆ, ವಿದರ್ಭ ಹ್ಯಾಸ್ ವನ್ ದ ಟೈಟಲ್ ಆಫ್ ರಂಜಿ ಟ್ರೋಫಿ 2024 and 25. ಹೂ ವಾಸ್ ದ ಕ್ಯಾಪ್ಟನ್ ಆಫ್ ವಿದರ್ಭ ಟೀಮ್ ಅಂತ ಕೇಳಿದಾನೆ. ಸರ್, ಹಾಗಾದ್ರೆ ನಮ್ಮ ಕರ್ನಾಟಕ ರಾಜ್ಯ ಯಾವ ಒಂದು ಟ್ರೋಫಿ ಗೆದ್ದಿದೆ ಹೇಳ್ಬೋದಾ ಈ ಒಂದು ವರ್ಷ? ಯಾವ್ದ್ರಲ್ಲಿ? ಕ್ರಿಕೆಟ್ ಅಲ್ಲಿ ನಮ್ಮ ಮಯಾಂಕ್ ಅಗರ್ವಾಲ್ ಏನಿದಾರಲ್ವಾ, ಅದ್ರ ಕ್ಯಾಪ್ಟನ್ ಆಗಿದ್ರು. ಯಾವ ಒಂದು ಟ್ರೋಫಿಯನ್ನ ವಿನ್ ಆಗಿದೆ? ಕ್ರಿಕೆಟ್ ಅಲ್ಲೇ ವಿನ್ ಆಗಿದೆ. ರಂಜಿ ಅಲ್ಲ, SMTನೂ ಅಲ್ಲ. ಓಕೆ, ಈ ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿ ಬರುತ್ತಲ್ವಾ, ಆ ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿನೂ ಅಲ್ಲ, ರಂಜಿ ಟ್ರೋಫಿನೂ ಅಲ್ಲ. ಈ 2025ರಲ್ಲಿ ಈ ರಂಜಿ ಟ್ರೋಫಿಯನ್ನ ಗೆದ್ದವ್ರು ಯಾರು ಅಂದ್ರೆ, ಈ ಮುಂಬೈ ಟೀಮ್ ಗೆದ್ದಿದೆ. ಅಂಡರ್ ಯಾರ್ ಕ್ಯಾಪ್ಟನ್ಸಿ ಅಂಡರ್ ಅಲ್ಲಿ? ಈ ಶ್ರೇಯಸ್ ಪಟೇಲ್ ಏನಿದ್ರಲ್ವಾ, ಪಂಜಾಬ್ ಟೀಮ್ ಕ್ಯಾಪ್ಟನ್ ಇದ್ರಲ್ಲ ಶ್ರೇಯಸ್, ಸರಿನಾ. ಅವರ ಒಂದು ಕ್ಯಾಪ್ಟನ್ಸಿ ಅಂಡರ್ ಅಲ್ಲೇ ಈ ಮುಂಬೈ ವಿನ್ ಆಗಿದೆ. ಯಾವುದು? ಈ ರಂಜಿ ಟ್ರೋಫಿಯನ್ನ. ಹಾಗೆ SMT ಕೂಡ ಅವ್ರ ಅಂಡರಲ್ಲೇ ವಿನ್ ಆಗಿದೆ, ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿ, ಸರಿನಾ. ಫೈನಲ್ ಅಲ್ಲಿ ಸೋತವ್ರು ಯಾರು? ನಮ್ಮ ರಜತ್ ಪತಿದಾರ್, ಮಧ್ಯಪ್ರದೇಶ ಟೀಮಿನ ಕ್ಯಾಪ್ಟನ್ ಯಾರಾಗಿದ್ರು ಈ ಒಂದು SMT ಅಲ್ಲಿ ಅಂದ್ರೆ ನಮ್ಮ ರಜತ್ ಪತಿದವರು ಆಗಿದ್ರು, ಸರಿನಾ. ಅವ್ರು ಏನ್ ಮಾಡ್ತಾರೆ, ಫೈನಲ್ ಅಲ್ಲಿ ಹೋಗಿ ಸೋತ್ ಬಿಡ್ತಾರೆ. ಬಟ್ ಆದ್ರೂ ಕೂಡ ಫೈನಲ್ ಅಲ್ಲಿ ಅತಿ ಹೆಚ್ಚು ರನ್ ಹೊಡೆದವ್ರು ಯಾರು ಅಂದ್ರೆ ಇದೇ ರಜತ್ ಪತಿದಾರ್ ಅವರು. ನೆನ್ಪಿಟ್ಕೊಳ್ಳಿ, 1 ಮ್ಯಾನ್ ಆರ್ಮಿಯಾಗಿ ಆಟ ಆಡ್ತಾರೆ, ಬಟ್ ಯಾರು ಕೂಡ ಅಲ್ಲಿ ಸಪೋರ್ಟ್ ಆಗಲ್ಲ ಇವರಿಗೆ ಫೈನಲ್ ಮ್ಯಾಚ್ ಅಲ್ಲಿ. ಬಟ್ ಇಲ್ಲಿ 2025 ಕೇಳಿಲ್ಲ, ಅವನು 2024 ಕೇಳಿದ್ದಾನೆ. ಸೊ ಅವಾಗ ಯಾರು ವಿನ್ ಆಗಿದ್ರು ಅಂತ ನೋಡೋದಾದ್ರೆ ಈ ವಿದರ್ಭ ಟೀಮ್ ವಿನ್ ಆಗುತ್ತೆ. ಆ ವಿದರ್ಭ ಟೀಮ್ ಅನ್ನ ಮುನ್ನಡೆಸಿದವರು ಯಾರು ಅಂದ್ರೆ ಈ ಅಕ್ಷಯ್ ವಾಡ್ಕರ್ ಅಂತ ಕಂಡ್ಬರ್ತಾರೆ. ಸೊ ಇವರು ಅದನ್ನ ಮುನ್ನಡೆಸಿರ್ತಾರೆ. ಅಲ್ಲಿ ಫೈನಲ್ ಯಾರು ಆಡಿರ್ತಾರೆ ಅಂತ ನೋಡೋದಾದ್ರೆ ಈ ಕೇರಳ ಟೀಮು ಮತ್ತು ವಿದರ್ಭ ಟೀಮ್ ಆಡಿರುತ್ತೆ. ಆ ಕೇರಳ ಟೀಮ್ ಅನ್ನ ಮುನ್ನಡೆಸಿದವರು ಯಾರು? ಸಚಿನ್ ಬೇಬಿ ಅಂತ, ಸರಿನಾ. ಈ ಸಚಿನ್ ಬೇಬಿ ಅನ್ನೋರು ಏನಾಗಿದ್ದಾರೆ, ಅದನ್ನ ಮುನ್ನಡೆಸಿದ್ದಾರೆ. ಈ ಸಚಿನ್ ಬೇಬಿ ಅವರು ಪ್ರಸ್ತುತ ಯಾವ ಒಂದು IPL ಟೀಮ್ ಅಲ್ಲಿ ಕಂಡುಬರ್ತಾರೆ ಅಂತ ಹೇಳ್ಬೋದಾ? ಯಾವ ಒಂದು IPL ಟೀಮ್ ಅಲ್ಲಿ ಇದ್ದಾರೆ ಅಂತ ಅದನ್ನ ಹೇಳಿ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದ್ರೆ, $200 million ಡಿಫೆನ್ಸ್ ಡೀಲ್ ಹ್ಯಾಸ್ ಬಿನ್ ಸೈನ್ಡ್ ವಿತ್ ಫಿಲಿಪೈನ್ಸ್ ಫಾರ್ ಪರ್ಚೇಸ್ ಆಫ್ ವಿಚ್ ಮಿಸೈಲ್ ಸಿಸ್ಟಮ್ ಅಂತ, ಸರಿನಾ. 200 ಮಿಲಿಯನ್ ಅನ್ನ ಕೊಟ್ಟು ಯಾವ ಒಂದು ಡೀಲ್ ಮಾಡ್ಕೊಂಡಿದೆ ಈ ಫಿಲಿಪೈನ್ಸ್ ನಮ್ಮ ಭಾರತ ದೇಶದ ಜೊತೆ, ಯಾವ ಒಂದು ಮಿಸೈಲ್ ಅನ್ನ ಖರೀದಿ ಮಾಡ್ತದೆ ಅಂತ ಕೇಳಿದಾನೆ. ಸೊ ಅವಾಗ ಏನಾಗುತ್ತೆ ಆನ್ಸರ್ ಅಂದ್ರೆ ಈ ಆಕಾಶ್ ಮಿಸೈಲ್ ಸಿಸ್ಟಮ್ ಆಗುತ್ತೆ. ಸರ್ ಇಲ್ಲ ಸರ್, ಬ್ರಹ್ಮೋಸ್ ಸಿಸ್ಟಮ್ ಓದಿದ್ದೀನಿ, ಇವಾಗ ಸಾಕಷ್ಟು ನ್ಯೂಸ್ ಅಲ್ಲಿ ಇತ್ತು, ಅದಾದ ನಂತರ ಸಾಕಷ್ಟು ಟೆಲಿಗ್ರಾಮ್ ಗ್ರೂಪ್ ಅಲ್ಲೂ ಕೂಡ ಬಂದಿತ್ತು, ಸಾಕಷ್ಟು ನಾನು ಕರೆಂಟ್ ಅಫೇರ್ಸ್ ಕ್ಲಾಸ್ ಅಲ್ಲೂ ಕೂಡ
ಬ್ರಹ್ಮೋಸ್ ಅಂತಾನೆ ಓದಿದ್ದೀನಿ, ಫಿಲಿಪೈನ್ಸ್ ಅಂತ ಬಂದ್ರೆ ಬ್ರಹ್ಮೋಸ್ ಅಂತ ಹಾಕಬೇಕು ಸರ್. ಅಲ್ಲ ಸರ್, ಅಲ್ಲಿ ಏನು ಕೇಳಿದಾನೆ 375 ಮಿಲಿಯನ್ ಕೇಳಿಲ್ಲ ಅವನು, ಸರಿನಾ. 375 ಮಿಲಿಯನ್ ಒಪ್ಪಂದ ಯಾವ ಒಂದು ಕ್ಷಿಪಣಿಯ ಸಲುವಾಗಿ ಆಗಿದೆ ಅಂತ ಕೇಳಿಲ್ಲ. ಅಲ್ಲಿ ಏನು ಕೇಳಿದಾನೆ 200 ಮಿಲಿಯನ್ ಒಪ್ಪಂದ ಯಾವ ಒಂದು ಕ್ಷಿಪಣಿ ಸಲುವಾಗಿ ಆಗಿದೆ ಅಂತ ಕೇಳಿದಾನೆ. 200 ಮಿಲಿಯನ್ ಆಗಿದ್ದು ಈ ಆಕಾಶ್ ಮಿಸೈಲ್ ಒಪ್ಪಂದಕ್ಕೆ, ಆಕಾಶ್ ಮಿಸೈಲ್ ಸಿಸ್ಟಮ್ ಏನಿದೆ ಅಲ್ವಾ ಅದಕ್ಕೆ ಒಪ್ಪಂದ ಮಾಡ್ಕೊಂಡಿದ್ದಾರೆ 200 ಮಿಲಿಯನ್. ಯಾರು? ಈ ಫಿಲಿಪೈನ್ಸ್ ದೇಶದವರು. ಹಾಗೆ ಈ 375 ಮಿಲಿಯನ್ ಯಾವ ಒಂದು ಮಿಸೈಲ್ಗೆ ಒಪ್ಪಂದ ಮಾಡ್ಕೊಂಡಿದ್ದಾರೆ ಅಂದ್ರೆ ಬ್ರಹ್ಮೋಸ್, ಸರಿನಾ. ಈ ಬ್ರಹ್ಮೋಸ್ ಅನ್ನೋದು ಏನು ಒಂದು ಕ್ಷಿಪಣಿ ಇದೆ ಅಲ್ವಾ, ಆ ಒಂದು ಕ್ಷಿಪಣಿಯನ್ನು ಆಮದು ಮಾಡ್ಕೊಳ್ಳೋಕೆ ಅವರು ಒಪ್ಪಂದ ಮಾಡ್ಕೊಂಡಿದ್ದಾರೆ ಫಿಲಿಪೈನ್ಸ್ ದೇಶದವರು, ನಮ್ಮ DRDOದ ಜೊತೆ, ಸರಿನಾ. ಬಟ್ ನಮ್ಮ ಭಾರತ ದೇಶದ ಜೊತೆ ಅಂತ ನಾವು ಹೇಳ್ತೀವಿ ಅದನ್ನ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಓಕೆ ಇಲ್ಲಿ ಕೊಟ್ಟಿದ್ದೆ ನೋಡಿ, ಇಲ್ಲೇ ಒಂದು ಹಾಕಿದೆ ನೋಡಿ. 375 ಮಿಲಿಯನ್ ಯಾವುದು ಅಂದರೆ ಈ ಬ್ರಹ್ಮೋಸ್ ಯಾವ ಒಂದು ದೇಶ ಇದೆ? ಫಿಲಿಪೈನ್ಸ್ ದೇಶ. ಬಟ್ 200 ಮಿಲಿಯನ್ ಕೇಳೋದಂದ್ರೆ ನಿಮಗೆ ಆಕಾಶ್ ಮಿಸೈಲ್ ಅಂತ ಹೇಳಬೇಕಾಗುತ್ತೆ. ಆಕಾಶ್ ಮಿಸೈಲ್ನ ರೆಡಿ ಮಾಡೋರು ಯಾರು ಅಂದರೆ ನಮ್ಮ DRDOದವರೇ. ನಮ್ಮ DRDOದವ್ರು ಏನಿದಾರಲ್ವಾ, ಈ DRDOದವರೇ ರೆಡಿ ಮಾಡ್ತಾರೆ. ಈ DRDO ಸ್ಥಾಪನೆ ಆಯಿತು 1958ರಲ್ಲಿ ಸ್ಥಾಪನೆಯಾಗಿದೆ. ಪ್ರಸ್ತುತ ಇದರ ಅಧ್ಯಕ್ಷರಾಗಿದ್ದಾರೆ ಸಮೀರ್ ಕಾಮತ್ ಅನ್ನೋರಾಗಿದ್ದಾರೆ. ಸರ್ ಅವ್ರದ್ದು ಅವಧಿ ಮುಗಿದಿತ್ತಲ್ಲ ಸರ್ ಇದೇ ವರ್ಷ? ಹೌದು ಸರ್ ಮುಗಿದಿತ್ತು, ಈ ವರ್ಷ ಅಲ್ಲ, ಹೋದ ವರ್ಷ ಮುಗಿದಿತ್ತು. ಹೋದ ವರ್ಷನೇ ಮುಗಿದವರಿಗೆ ಒಂದು ವರ್ಷ ಎಕ್ಸ್ಟೆಂಡ್ ಮಾಡಿದ್ರು. ಇನ್ನೊಂದು ವರ್ಷ ನೀನೇ ಆಗಪ್ಪ, ಮುಂದಿನವ್ರು ಯಾರು ಹಂಗೆ ಕ್ವಾಲಿಫೈ ಇದ್ದವ್ರು ಸಿಗತ್ತಿಲ್ಲ, ನೀನೇ ಕಂಟಿನ್ಯೂ ಮಾಡೋದು ಒಂದು ವರ್ಷ ಕಂಟಿನ್ಯೂ ಮಾಡಿದ್ರು. ಮತ್ತು ಈ ವರ್ಷನೂ ಹುಡುಕಿದ್ದಾರೆ, ಈ ವರ್ಷನೇ ಯಾರು ಸಿಕ್ಕಿಲ್ಲ, ಅದಕ್ಕೆ ಇನ್ನೊಂದು ವರ್ಷ ಕಂಟಿನ್ಯೂ ಮಾಡಪ್ಪ ಅಂತ ಕಂಟಿನ್ಯೂ ಮಾಡಿಸ್ತಿದ್ದಾರೆ. ಯಾರಿಗೆ? ಸಮೀರ್ ವಿ ಕಾಮತ್ ಅವರಿಗೆ. ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ವಾಟ್ ಈಸ್ ದ ಪ್ರೊಜೆಕ್ಟೆಡ್ ಗ್ರೋತ್ ರೇಟ್ ಆಫ್ ಇಂಡಿಯಾಸ್ GDP ಇನ್ 2023 and 24 ಅಂತ ಕೇಳಿದಾನೆ. ಎಷ್ಟು ಅಂದರೆ 6.3%. ಯಾವುದ್ರ ಪ್ರಕಾರ? ಈ ವರ್ಲ್ಡ್ ಬ್ಯಾಂಕ್ ಪ್ರಕಾರ. ಹಾಗೆ ಇಂಡಿಯಾದು ಇವಾಗ ಅಸ್ಯೂಮ್ ಮಾಡಿದ್ದಲ್ಲ, ಆ್ಯಕ್ಚುಲಿ ಗ್ರೋತ್ ಎಷ್ಟಾಗಿದೆ ಅಂತ ನೋಡೋದಾದ್ರೆ 8.2% ಗ್ರೋತ್ ಆಗಿದೆ. ಯಾವಾಗ 2023 ಮತ್ತು 24ರಲ್ಲಿ GDP ಎಷ್ಟು ಗ್ರೋತ್ ಆಗಿದೆ ಅಂದರೆ 8.2% ಆಗಿದೆ. ಬಟ್ ಈ ವರ್ಲ್ಡ್ ಬ್ಯಾಂಕ್ ಯಾವಾಗ ಎಷ್ಟು ಎಸ್ಟಿಮೇಟ್ ಮಾಡಿತ್ತು? 6.3 ಮಾಡಿತ್ತು. ಗೊತ್ತಿರಲಿ, ಕೇಳಬಹುದು ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, when you are running a slideshow such as PowerPoint on a computer and what to prevent anyone from seeing your slides, what can you use? ಇವಾಗ ಏನಾದರೂ ಒಂದು ಸ್ಲೈಡನ್ನು ನೀವು ರನ್ ಮಾಡ್ತಾ ಇದ್ದೀರಾ ಅದರಲ್ಲಿ, ಈ ಪವರ್ ಪಾಯಿಂಟಲ್ಲಿ, ಬಟ್ ಅದನ್ನು ಬೇರೆ ಯಾರಿಗೂ ಕೂಡ ನೀವು ಕಾಣಬಾರ್ದು ಅಂತ ಮಾಡಿದರೆ ಏನು ಮಾಡ್ತೀರಾ? ಅಲ್ಲಿ ಏನು ಒಂದು ಶಾರ್ಟ್ ಕೀಗಳನ್ನು ಯೂಸ್ ಮಾಡ್ತೀರಾ ಅಂತ ಕೇಳಿದಾನೆ. ಏನು ಮಾಡಬಹುದು ನಾವು ಅಂತ ನೋಡೋದಾದರೆ, ಒಂದು ವೈಟ್ ಸ್ಕ್ರೀನ್ ಅಥವಾ ಬ್ಲ್ಯಾಕ್ ಸ್ಕ್ರೀನನ್ನು ನಾವು ಮಾಡಬಹುದು. ಇವಾಗ ವೈಟ್ ಸ್ಕ್ರೀನ್ ಹೇಗೆ ಮಾಡ್ಬೋದು ನಾವು ಅಂತ ನೋಡೋದಾದರೆ, ಬಿ ಅನ್ನು ನಾವು ಕ್ಲಿಕ್ ಮಾಡಬೇಕು. ಓಕೆ, ಇವಾಗ ನಾವು ಪ್ರೆಸ್ ಬಿ ಅಂತಂದರೆ ಇವಾಗ ಬಿ ಅನ್ನು ಕ್ಲಿಕ್ ಮಾಡಬೇಕು. ಹಾಗೆ ಈ ಪೆರೇಡ್ ಅನ್ನೋದನ್ನ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಅವಾಗ ಏನಾಗುತ್ತೆ, ಸ್ಕ್ರೀನ್ ಕಂಪ್ಲೀಟಾಗಿ ಬ್ಲ್ಯಾಕ್ ಆಗುತ್ತೆ. ಇಫ್ ಏನಾದರೂ ಸ್ಕ್ರೀನನ್ನು ನಾವು ವೈಟ್ ಮಾಡಬೇಕಾಗಿತ್ತು ಅಂತಂದರೆ, ವೈಟ್ ಏನಾದರೂ ಮಾಡಬೇಕಾಗಿತ್ತು ಈ ಪವರ್ ಪಾಯಿಂಟ್ ಎಲ್ಲ ಸ್ಕ್ರೀನ್ಗಳಂತ ನೋಡೋದಾದರೆ, ಅವಾಗ W ಅನ್ನ ಮತ್ತು ಈ ಕಾಮವನ್ನು ನಾವು ಕ್ಲಿಕ್ ಮಾಡಬೇಕಾಗಿತ್ತು. ಸೊ ಅವಾಗ ಏನಾಗುತ್ತೆ, ಕಂಪ್ಲೀಟ್ ಸ್ಕ್ರೀನ್ ವೈಟ್ ಆಗಿಬಿಡುತ್ತೆ. ಬೇರೆ ಯಾರಿಗೂ ಕೂಡ ಕಾಣಲ್ಲ ಅಲ್ಲಿ ಏನು ಬರ್ತಿದೆ, ಏನು ಟೈಪ್ ಮಾಡಿದೆ, ಏನು ವಿಡಿಯೋ ಓಡ್ತಾ ಇದೆ ಅಂತ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ವಾಟ್ ಕಾಸ್ ವಿಂಟರ್ ರೇನ್ಫಾಲ್ ಇನ್ ಪ್ಲೇನ್ಸ್ ಆಫ್ ನಾರ್ದರ್ನ್ ಇಂಡಿಯಾ ಅಂತ ಕೇಳಿದಾನೆ. ಇವಾಗ ನಾರ್ದರ್ನ್ ಇಂಡಿಯಾ, ಇವಾಗ ಈ ನಮ್ಮ ಉತ್ತರ ಭಾರತದಲ್ಲಿ ಮಳೆ ಆಗೋಕ್ಕೆ ಕಾರಣ ಏನು ಅಂತ, ಈ ವೆಸ್ಟರ್ನ್ ಡಿಸ್ಟರ್ಬೆನ್ಸ್ ಏನಾಗುತ್ತಲ್ವಾ, ಈ ಪಶ್ಚಿಮಾತ್ಯ ಅಡೆತಡೆಗಳು ಅಂತ ನಾವು ಹೇಳ್ತೀವಿ ಕನ್ನಡದಲ್ಲಿ. ಸೊ ಆ ಪಶ್ಚಿಮಾತ್ಯ ಅಡೆತಡೆಗಳಿಂದ ಸ್ಪೆಷಲಿ ವಾಯುವ್ಯ ಭಾರತದಲ್ಲಿ ಮಳೆ ಜಾಸ್ತಿ ಬೀಳುತ್ತದೆ. ನೆನ್ಪಿಟ್ಕೊಳ್ಳಿ, ಕೇಳಬಹುದು ಇದು ನಿಮಗೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಇನ್ ಏಪ್ರಿಲ್ 2025 ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ವಿಸಿಟೆಡ್ ದ ಟೆಂಪಲ್ ಆಫ್ ವಿಚ್ ಸಿಟಿ ಆಫ್ ಶ್ರೀಲಂಕಾ ಅಂತ ಕೇಳಿದ್ದಾರೆ. ಯಾವ ಒಂದು ಟೆಂಪಲ್ಗೆ ಹೋಗಿದ್ರು ನರೇಂದ್ರ ಮೋದಿ ಅವರು ಅಂತ ನೋಡೋದಾದ್ರೆ, ಈ 2025 ಏಪ್ರಿಲಲ್ಲಿ ಅಂದರೆ ಈ ಶ್ರೀಲಂಕಾದ ಒಬ್ಬ ಪ್ರೆಸಿಡೆಂಟ್ ಆಗಿರ್ತಕ್ಕಂತಹ ಈ ಅನುರಾ ಕುಮಾರ್ ದಿಸ್ಸೆ ನಾಯಕ್ ಅವ್ರ ಜೊತೆ ಒಂದು ಟೆಂಪಲ್ಗೆ ಹೋಗ್ತಾರೆ. ಯಾವ ಒಂದು ಟೆಂಪಲ್ ಅಂದರೆ ಶ್ರೀ ಮಹಾಬೋಧಿ ಟೆಂಪಲ್ ಎನ್ನುವುದು ಕಂಡುಬರ್ತದೆ. ಎಲ್ಲಿ ಅಂದರೆ ಈ ಅನುರಾಧಪುರದಲ್ಲಿ ಕಂಡುಬರ್ತದೆ. ಈ ಅನುರಾಧಪುರದಲ್ಲಿ ಈ ಒಂದು ಶ್ರೀ ಮಹಾಬೋಧಿ ಟೆಂಪಲ್ ಕಂಡುಬರುತ್ತೆ. ಆ ಒಂದು ಟೆಂಪಲ್ಗೆ ಮೋದಿ ಅವರು ವಿಸಿಟ್ ಮಾಡಿದ್ರು. ಇದು ನಿಮಗೆ ಕೇಳಿದ್ದಾನೆ. ಹಾಗೆ ರೀಸೆಂಟ್ ಮೀನ್ಸ್ ನಿನ್ನೆನೆ ಅವರಿಗೊಂದು ಪ್ರಶಸ್ತಿ ಕೊಟ್ಟಿದ್ದಾರೆ, ಸರಿನಾ. ಅವರಿಗೊಂದು ಮತ್ತೊಂದು ದೇಶದವರು ಅವ್ರಿಗೆ ಪ್ರಶಸ್ತಿ ಕೊಟ್ಟಿದ್ದಾರೆ. 2 ದಶಕಗಳ ನಂತರ ಆ ದೇಶಕ್ಕೆ ಹೋಗಿರ್ತಕ್ಕಂಥ ನಮ್ಮ ಭಾರತ ದೇಶದ ಏಕೈಕ ವ್ಯಕ್ತಿ ಅವರು. 2 ದಶಕಗಳಿಂದ ಮೀನ್ಸ್ 2000ಕ್ಕಿಂತ ಮುಂಚೆ, ಇವಾಗ ಏನು 21ನೇ ಶತಮಾನ ಬಂದಲ್ವಾ, ಈ ಶತಮಾನದಲ್ಲಿ ಯಾರು ಹೋಗೇ ಇಲ್ಲ ಅಲ್ಲಿ. 20ನೇ ಶತಮಾನದಲ್ಲಿ ಹೋಗಿದ್ರು ನಮ್ಮ ಭಾರತೀಯರು. ಅದ ನಂತರ ಈಗ ಹೋದವರು ಯಾರು ಅಂದ್ರೆ ನರೇಂದ್ರ ಮೋದಿ. ಅವರಿಗೆ ಅವರ ದೇಶದ ಅತ್ಯುನ್ನತ ಪ್ರಶಸ್ತಿಯನ್ನ ಕೊಟ್ಟಿದ್ದಾರೆ, ಸರಿನಾ. ಆ ಪ್ರಶಸ್ತಿ ಯಾವುದು, ಆ ದೇಶ ಯಾವುದು ಅಂತ ಕಾಮೆಂಟ್ ಮಾಡಿ. ಅದನ್ನ ಇಂಪಾರ್ಟೆಂಟ್ ಇದೆ ಅಂತ ನಾನು ನಿಮಗೆ ಟೆಲಿಗ್ರಾಮ್ ಗ್ರೂಪಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಪ್ಲೀಸ್ ಒಂದು ಕಡೆ ಬರ್ಕೊಂಡು ಇಟ್ಕೊಳ್ಳಿ, ಅದನ್ನ ಕೇಳ್ತಾನೆ ನಿಮಗೆ ಪಕ್ಕ. ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಫಾರ್ ಹೌ ಮೆನಿ ಇಯರ್ಸ್ ವಾಸ್ ಚಾರ್ಟರ್ ಆಕ್ಟ್ ಆಫ್ 1793 ಎನಾಕ್ಟೆಡ್ ಅಂತ ಕೇಳಿದಾನೆ. ಎಷ್ಟು ವರ್ಷಕ್ಕೆ ಈ ಚಾರ್ಟರ್ ಆಕ್ಟ್ಗಳು ಎಷ್ಟು ವರ್ಷಕ್ಕೆ ಬಂದ್ರಿ? ಅಷ್ಟೇ ಸಿಂಪಲ್ ಇದು. ಎಷ್ಟು ವರ್ಷಕ್ಕೆ? 20 ವರ್ಷ. ಹಾಗೆ ಇವಾಗ ಮೊದಲ ಚಾರ್ಟರ್ ಆಕ್ಟ್ ಅಂತ ಯಾವಾಗ ಹೇಳ್ತಾರ? 1793. ಎರಡನೇ ಚಾರ್ಟರ್ ಆಕ್ಟ್ ಯಾವಾಗ? 1813. ಮೂರನೇ ಚಾರ್ಟರ್ ಆಕ್ಟ್ ಯಾವಾಗ? 1833 ಕಂಡುಬರುತ್ತೆ. ಅದಾದ 4ನೇ ಚಾರ್ಟರ್ ಆಕ್ಟ್ ಯಾವಾಗ? 1853. ಸರ್ 5ನೇ ಚಾರ್ಟರ್ ಆಕ್ಟ್ 1800
ಯಾವಾಗ 73 ಆಗುತ್ತಾ ಸರ್? ಆಗಲ್ಲ ಸರ್, ಯಾಕಂದರೆ ಇರೋವೇ ನಾಲ್ಕೇ ಚಾರ್ಟರ್ ಆ್ಯಕ್ಟ್ಗಳು ಬಂದಿದ್ದಾವೆ. ಮುಂದೆ ಈ ಚಾರ್ಟರ್ ಆ್ಯಕ್ಟ್ ನಂತರ ನಿಮಗೆ ಭಾರತ ಸರ್ಕಾರ ಕಾಯ್ದೆಗಳು 1858 ಹೀಗೆ ಬರ್ತವೆ, ಸರಿನಾ? ಭಾರತ ಸರ್ಕಾರ ಕಾಯ್ದೆಗಳಂತಾನೆ ಬರ್ತವೆ. ಅವಾಗ ವೈಸ್ರಾಯ್ ಚೇಂಜ್ ಆಗಿರ್ತಾನೆ, ವೈಸ್ರಾಯ್ ಅಂತ ಹೆಸರು ಬಂದಿರುತ್ತೆ. ಇದೆಲ್ಲವೂ ಕೂಡ ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಹಾಗೆ ಯಾವ ಒಂದು ಚಾರ್ಟರ್ ಆ್ಯಕ್ಟ್ ಅಲ್ಲಿ ನಮ್ಮ ಭಾರತದ ಶಿಕ್ಷಣಕ್ಕೆ ಕಲಿಯೋ ಸಲುವಾಗಿ 1 ಲಕ್ಷ ಮೀಸಲಿಟ್ಟಿದ್ರು ಅಂತ ಕೇಳಬಹುದು ನಿಮಗೆ. 1813 ಚಾರ್ಟರ್ ಆ್ಯಕ್ಟ್ ಕಾಯ್ದೆಯ ಪ್ರಕಾರ 1 ಲಕ್ಷ ಮೀಸಲಿಟ್ಟಿರ್ತಾರೆ. ಈ ಬ್ರಿಟಿಷರು ನಮಗೆ ಕೊಟ್ಟಿರ್ತಾರೆ, ಕಲೀರಿ ನೀವು ಏನ್ರೆ 1 ಲಕ್ಷದೊಳಗೆ ಏನ್ರೆ ಸ್ವಲ್ಪ ಉದಾರ ಆಗ್ರಿ ಅಂತೇಳಿ, ಸರಿನಾ? ಬಟ್ ಇವರಿಗೆ ತಿಳಿಯಲ್ಲ ಏನು ಖರ್ಚು ಮಾಡಬೇಕು, ಏನು ಇಂಗ್ಲೀಷ್ ಶಿಕ್ಷಣಕ್ಕೆ ಖರ್ಚು ಮಾಡಬೇಕಾ, ಏನು ನಮ್ಮ ಲೋಕಲ್ ಭಾಷೆಯ ಶಿಕ್ಷಣಕ್ಕೆ ಖರ್ಚು ಮಾಡಬೇಕಾ, ಏನು ಸೈಂಟಿಸ್ಟ್ ಆಗಬೇಕಾ ಇವ್ರು ಒಮ್ಮೆಗೆ ಅಂತ ಇವ್ರಿಗೆ ತಿಳಿಯಲ್ಲ, ಇವರಿಗೆ ಮಾಡೋರಿಗೆ, ಸರಿನಾ? ವೈಸ್ರಾಯ್ಗಳಿಗೆ. ಅದಕ್ಕೆ ಏನು ಮಾಡ್ತಾರೆ, ಈ 1 ಲಕ್ಷ ಅಂತ 20 ಲಕ್ಷ 20 ವರ್ಷಕ್ಕೆ ಈ 1813ರಿಂದ 1833 ಯೂಸೇ ಮಾಡಲ್ಲ. 20 ಲಕ್ಷ ಹಾಗೆ ರಾ ಆಗಿ ಡೆಪಾಸಿಟ್ ಮಾಡಿ ಇಟ್ಬಿಟ್ಟಿರ್ತಾರೆ. ಅವಾಗ 1833ರಲ್ಲಿ ಅದಕ್ಕೆ ಈ ವರದಿಗಳು ಬರ್ತವೆ, ಈ ಮೆಕಾಲೆ ವರದಿಗಳು ಬರ್ತದೆ. ಮೆಕಾಲೆ ವರದಿ ಏನು ಬಂದು ಹೇಳ್ತದೆ, ಇಂಗ್ಲೀಷ್ ಶಿಕ್ಷಣಕ್ಕೆ ಖರ್ಚು ಮಾಡೋ ಮರ ಅಂತ ಹೇಳ್ತದೆ, ಸರಿನಾ? ಗೊತ್ತಿರಲಿ, ಇದು ಕೇಳ್ಬೋದು ನಿಮಗೆ. ಎಷ್ಟು ಲಕ್ಷ ಡೆಪಾಸಿಟ್ ಮಾಡಿದ್ರು, ಎಷ್ಟು ಲಕ್ಷ ಕೊಡ್ತೀನಿ ಅಂತ ಹೇಳಿದ್ರು, ಯಾವ ಒಂದು ಚಾರ್ಟರ್ ಕಾಯ್ದೆಯಲ್ಲಿ ಅದನ್ನು ಮರು ಬಳಸಲಾಯಿತು ಅಂತ ನಿಮ್ಗೆ ಕೇಳ್ಬೋದು. 1813ರಲ್ಲಿ ಅದು ತರ್ತಾರೆ, 1833ವರೆಗೂ ಅದನ್ನು ಬಳಸಲ್ಲ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಅ ಹಿಲ್ ಲೊಕೇಟೆಡ್ ಇನ್ ನಾರ್ತ್ ಈಸ್ಟ್ ಇಂಡಿಯಾ ಅಂತ ಕೇಳಿದಾನೆ. ಇವಾಗ ಈ ಈಶಾನ್ಯ ಭಾರತದಲ್ಲಿ ಯಾವ ಒಂದು ಹಿಲ್ ಲೊಕೇಟ್ ಆಗಿಲ್ಲ, ಕಂಡು ಬಂದಿಲ್ಲ ಅಂತ ಕೇಳಿದಾನೆ. ಇವಾಗ ಆಪ್ಷನ್ ಏನು ಕೊಟ್ಟಿದ್ದಾನೆ, ನಾಗಾ ಹಿಲ್ಸು, ಖಾಸಿ ಹಿಲ್ಸು, ಪಟ್ಕಾಯಿ ಹಿಲ್ಸ್ ಅಂತ ಕೊಟ್ಟಿದ್ದಾನೆ ಅಂತೆ. ಈ ಮೂರು ಕೂಡ ಈ ಈಶಾನ್ಯ ರಾಜ್ಯಗಳಲ್ಲಿ ಕಂಡು ಬರ್ತವೆ. ಈ ಮೂರನ್ನ ಹೊರತಾಗಿ ನಿಮ್ಗೆ ಯಾವ ಆಪ್ಷನ್ ಕೊಟ್ಟಿದ್ದ ಅಲ್ವಾ, ಯಾವುದೂ ಕೂಡ ಆಪ್ಷನ್ ಆಗುವುದಿಲ್ಲ ಅಲ್ಲಿ. ಸರ್ ಹಾಗಾದ್ರೆ ಈ ಮೂರೇ ಬರ್ತವ? ನೆನ್ಪಿಟ್ಕೊಳ್ಳಿ, ಏನು ಅಂದ್ರೆ ಈ ನಾಗಾ ಹಿಲ್ಸ್ ಯಾವ ಒಂದು ರಾಜ್ಯದಲ್ಲಿ ಕಂಡು ಬರುತ್ತೆ ಅಂದ್ರೆ ಈ ನಾಗಾಲ್ಯಾಂಡ್ ಅಲ್ಲಿ ಕಂಡು ಬರುತ್ತೆ ಇದು. ಹಾಗೆ ಖಾಸಿ ಹಿಲ್ಸು, ಖಾಸಿ, ಗಾರೋ ಮತ್ತೆ ಈ ಜೈಂತಿಯಾ, ಈ ಮೂರು ಹಿಲ್ಸ್ಗಳು ನಿಮಗೆ ಎಲ್ಲಿ ಕಂಡು ಬರ್ತವೆ ಅಂದ್ರೆ ಈ ಮೇಘಾಲಯದಲ್ಲಿ ಕಂಡು ಬರ್ತವೆ. ಯಾವುದು? ಖಾಸಿ, ಗಾರೋ ಮತ್ತು ಜೈಂತಿಯಾ ಅನ್ನೋದು. ಹಾಗೆ ಈ ಪಟ್ಕಾಯಿ ಭೂಮಿ ಅನ್ನೋದು ಯಾವ ಒಂದು ರಾಜ್ಯದಲ್ಲಿ ಕಂಡು ಬರ್ತವೆ ಅಂತ ನೋಡೋದಾದ್ರೆ ಒಂದು ಅರುಣಾಚಲ್ ಪ್ರದೇಶ, ಇನ್ನೊಂದು ನಾಗಾಲ್ಯಾಂಡು. ಹಾಗೆ ಕೆಲವು ಪ್ರದೇಶಗಳಲ್ಲಿ ಈ ಅಸ್ಸಾಂನ ಕೆಲವು ಪ್ರದೇಶಗಳಲ್ಲಿ ಕಂಡು ಬರ್ತದೆ. ಹಾಗೆ ಲುಸಾಯಿ ಬೆಟ್ಟ ಅನ್ನೋದು ಈ ಮಿಜೋರಾಮ್ ಅಲ್ಲಿ ಕಂಡು ಬರ್ತದೆ. ಯಾವುದು? ಲುಸಾಯಿ ಅನ್ನೋ ಬೆಟ್ಟ. ಈ ಲುಸಾಯಿ ಬೆಟ್ಟಕ್ಕೆ ಇನ್ನೊಂದು ಹೆಸರಿನಿಂದ ಕೂಡ ನಾವು ಕರಿತೀವಿ. ಏನಂತ ಕರಿತೀವಿ ಅಂದ್ರೆ ಇದೇ ಮಿಜೋ ಬೆಟ್ಟಗಳು ಅಂತ ಕರಿತೀವಿ. ಈ ಮಿಜೋ ಬೆಟ್ಟಗಳು ಅಥವಾ ಲುಸಾಯಿ ಬೆಟ್ಟಗಳಲ್ಲಿ ಅತ್ಯಂತ ಎತ್ತರವಾದ ಶಿಖರ ಯಾವುದು ಅಂತ ಕೇಳಿದ್ರೆ ಏನಂತ ಹೇಳ್ತೀರಾ? ಬ್ಲೂ ಮೌಂಟೇನ್ ಅಂತ ಹೇಳಬೇಕಾಗುತ್ತೆ. ಓಕೆ, ಈ ಬ್ಲೂ ಮೌಂಟೇನ್ ಅನ್ನೋದು ಅತ್ಯಂತ ಎತ್ತರವಾದ ಶಿಖರವಾಗಿದೆ. ಅದರಲ್ಲಿ ಈ ಮಿಜೋರಾಮ್ ಅಲ್ಲಿ ಕಂಡು ಬರ್ತದೆ. ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದ್ರೆ ರಾಮೋಸಿ ರೆಬಿಲಿಯನ್ ಟುಕ್ ಪ್ಲೇಸ್ ಅಗೇನೆಸ್ಟ್ ಹೂಮ್ ಅಂತ ಕೇಳಿದ್ದಾನೆ. ಸೊ ಆಪ್ಷನ್ ಏನು ಕೊಟ್ಟಿದ್ದಾನೆ? ಮೊಘಲ್, ರಜಪೂತ್ ಮತ್ತು ಬ್ರಿಟಿಷ್ ಅಂತ ಕೊಟ್ಟಿದ್ದಾನೆ. ಇಲ್ಲಿ ಏನು ಗೊತ್ತಾ, ನಿಮ್ಗೆ ಏನಾದರೂ ಯಾರ ವಿರುದ್ಧ ದಂಗೆ ಇದ್ರು ಅಂತ ಕೇಳಿ ಆಪ್ಷನ್ ಇಲ್ಲಿ ಏನಾದರೂ ಬ್ರಿಟಿಷ್ ಕೊಟ್ಟಿದ್ನ 99% ಇಸ್ 99.99 ಡೆಟಾಲ್ ಥರ ಇದೇ ಕರೆಕ್ಟ್ ಆಗಿರುತ್ತೆ, ಸರಿನಾ? 99 ದಂಗೆಗಳು ಯಾರ ವಿರುದ್ಧ ಆಗಿದಾವೆ ಅಂದರೆ ಇದೇ ಬ್ರಿಟಿಷರ ವಿರುದ್ಧ ಆಗಿದ್ದಾವೆ. ಎಲ್ಲೋ ಕಡಿಮೆ ದಂಗೆಗಳು ನಿಮಗೆ ಈ ಬೇರೆ ಬೇರೆ ರಾಜ ಮಹಾರಾಜರ ವಿರುದ್ಧ ದಂಗೆಗಳಾಗಿದ್ದಾವೆ. ಬಟ್ 99% ನೀವು ಹಾಕಬೇಕಾಗಿರೋ ಟಿಕ್ ಯಾವುದು ಅಂದರೆ ಬ್ರಿಟಿಷ್. ನಿಮ್ಗೆ ಗೊತ್ತಿತ್ತಾ ಬೇರೆ ಮೊಘಲ್ ಅಂತ ಇತ್ತಾ, ರಜಪೂತ್ ಅಂತ ಇತ್ತಾ, ಹಾಕಿ ಬೇರೆ ಹಾಕಿ. ಬಟ್ ಇಫ್ ನಿಮ್ಗೆ ಏನಾದರೂ ಗೊತ್ತಿರಲಿಲ್ಲ ಬಟ್ ಅದು ಕ್ವಶನ್ ನಿಮ್ಗೆ ಹಾಕಲೇಬೇಕು ಅಂತ ನಿಮ್ಮ ಮನಸ್ಸು ಹೇಳ್ತಾ ಇತ್ತಾ, ಬ್ರಿಟಿಷ್ ಟಿಕ್ ಹಾಕಿ ಬಂದ್ಬಿಡ್ಬೇಕಷ್ಟೇ. ಆ್ಯಂಡ್ ಇದು ದಂಗೆ ಯಾವಾಗಾಯಿತು ಅಂತ ನೋಡೋದಾದ್ರೆ ಇದು 1822ರಲ್ಲಿ ಈ ದಂಗೆ ಆಗ್ತದೆ. ಯಾವುದು? ಈ ರಾಮೋಸಿ ದಂಗೆ ಅನ್ನೋದು ಯಾವಾಗ ನಡೀತದೆ ಅಂದರೆ ಈ 1822ರಲ್ಲಿ ನಡೀತದೆ. ಎಲ್ಲಿ ನಡೀತದೆ? ಈ ಮಹಾರಾಷ್ಟ್ರದಲ್ಲಿ ನಡೀತದೆ, ಸರಿನಾ? ಇದನ್ನ ಯಾರು ಮುನ್ನಡೆಸಿದರು ಅಂತ ನೋಡೋದಾದ್ರೆ ಒಂದು ಚಿತ್ತೋರ್ ಸಿಂಗನವರು ಮುನ್ನಡೆಸ್ತಾರೆ. ಹಾಗೆ ಈ 1822 ಆದ ನಂತರ 1827ರಲ್ಲಿ ಇನ್ನೊಂದು ನಡೀತದೆ ಈ ದಂಗೆ. ಅವಾಗ ಮುನ್ನಡೆಸಿದವರು ಯಾರು ಅಂದರೆ ಈ ಉಮಾಜಿ ನಾಯಕ್ ಅನ್ನೋರು ಮುನ್ನಡೆಸ್ತಾರೆ. ಇಬ್ಬರ ಹೆಸರು ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಯಾವ ಒಂದು ದಶಕ ಅಂತ ನೆನ್ಪಿಟ್ಕೊಳ್ಳಿ, 1820ರ ದಶಕದಲ್ಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ವೇರ್ ಇಸ್ ದ ಹೆಡ್ ಕ್ವಾರ್ಟರ್ ಆಫ್ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಲೊಕೇಟೆಡ್ ಅಂತ ಕೇಳಿದಾನೆ. ಸೊ ಈ ಟಾಪಿಕ್ ಮೇಲೆ ಪ್ರಶ್ನೆಗಳನ್ನು ಕೇಳಿಲ್ವಾ, ಈ ಟಾಪಿಕ್ ಮೇಲೆ ಎಕ್ಸ್ಪ್ಲೇನ್ ಮಾಡಿಲ್ವಾ? ಆಲ್ಮೋಸ್ಟ್ ಇಲ್ಲಿ ಎಲ್ಲ ಕ್ವಶನ್ ಕೂಡ ಈಸಿನೇ ಇದಾವೆ ಅಂತ ನಾನು ಹೇಳ್ತೀನಿ. ಇವಾಗ ನನಗೆ ಎಷ್ಟು ಕ್ವಶನ್ ಸಿಗ್ತವೆ? ಈ 40 ಕ್ವಶನ್ ಅಲ್ಲಿ ಒಂದು 20 ಕ್ವಶನ್ ಆದ್ರೂ ನಮ್ಗೆ ಸಿಕ್ಕಿರ್ತಾವಲ್ವಾ? ಆ 20 ಕ್ವಶನ್ ಹೇಗೆ ಅಂದ್ರೆ ನೀವು ನೆನ್ಪಿಟ್ಕೊಂಡು ಬಂದೇ ಹೇಳಿರೋದು ನಮಗೆ ಎಲ್ಲವೂ ಕೂಡ. ಬಟ್ ಆ 20 ಕ್ವಶನ್ ಕೂಡ ಹೇಗಿರುತ್ತೆ ಅಂದ್ರೆ ಆಲ್ಮೋಸ್ಟ್ ನನಗೆ ಈಸಿನೇ ಅನಿಸ್ತದೆ. ಇವಾಗ ನೋಡಿ, ಈ ಕ್ವಶನ್ ಅಲ್ಲಿ ಏನಿದೆ, ಇದು NHRC. ಈ NHRC ಹೆಡ್ ಕ್ವಾರ್ಟರ್ ಇಲ್ಲಿ ಇದೆ ನ್ಯೂ ದೆಹಲಿಯಲ್ಲಿ. ಈ 99% ಗೌರ್ಮೆಂಟ್ ಏನೇನಿದಾವಲ್ಲ ಸೆಂಟ್ರಲ್ ಗೌರ್ಮೆಂಟ್ ಅದರ ಕಚೇರಿಗಳು, ಹೆಡ್ ಕ್ವಾರ್ಟರ್ಗಳು ಇರೋದು ನಿಮಗೆ ನವದೆಹಲಿಯಲ್ಲೇ. ಸರ್ ಇಸ್ರೋದು ಬೆಂಗಳೂರಲ್ಲಿ ಇದೆಯಲ್ಲ. ಹೀಗೆ ಕೆಲವೊಂದು ಎಕ್ಸೆಪ್ಷನ್ ಇದಾವೆ, ಸರಿನಾ? ಸೊ ಕೆಲವೊಂದು ಇವಾಗ ಇಸ್ರೋ ಆಗಲಿ ಇದು ಎಕ್ಸೆಪ್ಷನ್ ಇದೆ ನಿಮಗೆ. ಅದಾದ್ರೆ ಈ ವೈರಾಲಜಿ ಸೆಂಟ್ರಲ್ಲಿ ಎಲ್ಲ ಇದಾವೆ ಕೂಡ, ಈ ಮತ್ತೆ ಸಿರಮ್ ಇನ್ಸ್ಟಿಟ್ಯೂಟು. ಸೊ ಈ ರೀತಿ ಎಲ್ಲವೂ ಕೂಡ ನಿಮಗೆ ಬೇರೆ ಬೇರೆ ಕಂಡು ಬರ್ತವೆ. ಬಟ್ ನಿಮಗೆ ಏನು ಅಂದರೆ ಒಂದು 80% ಎಲ್ಲವೂ ಕೂಡ ಇದೇ ಒಂದು ರೈಸಿನಾ ಹಿಲ್ಸಲ್ಲೇ ಕಂಡು ಬರ್ತವೆ. ರೈಸಿನಾ ಹಿಲ್ಸ್ ಎಲ್ಲಿ ಕಂಡು ಬರುತ್ತೆ ನಿಮಗೆ? ದೆಹಲಿಯಲ್ಲಿ, ಸರಿನಾ? ಅರಾವಳಿ ಘಾಟದ ಒಂದು ಲಾಸ್ಟ್ ಸೆಕ್ಷನ್ ಯಾವುದು ಅಂದರೆ ಇದೇ ರೈಸಿನಾ ಹಿಲ್ಸು. ಇದೇ ರೈಸಿನಾ ಹಿಲ್ಸಲ್ಲೇ ಕಂಡು ಬರ್ತವೆ ಎಲ್ಲವೂ ಕೂಡ ನಿಮಗೆ. ಗೌರ್ಮೆಂಟ್ ಆಫೀಸಲ್ಲಿ ಎಲ್ಲವೂ ಕೂಡ ಕಂಡು ಬರೋದು ಇದೇ ರೈಸಿನಾ ಹಿಲ್ಸಲ್ಲೇ, ಸರಿನಾ? ಸೊ ಈ ರೈಸಿನಾ ಹಿಲ್ಸ್ ಅಂದರೆ ಒಂದು ನೆನಪಂತು ನಿಮಗೆ. ಇನ್ನೊಂದು ಏನು ಅಂದರೆ ಒಂದು ಕ್ಲಾರಿಟಿ ಕೊಡಬೇಕಾಗಿತ್ತು. ರೀಸೆಂಟಾಗಿ ಯಾವ ಎಕ್ಸಾಮ್
ಯಾವ ಎಕ್ಸಾಮ್ ನೆನಪು ಬರ್ತಾ ಇಲ್ಲ. ಅದು ಮೇ ಬಿ ಪಂಜಾಬಲ್ಲಿ ಕೇಳಿದ್ದು ಅಥವಾ ಬಿಹಾರ್ ಪೊಲೀಸಲ್ಲಿ ಕೇಳಿದ್ದು ಗೊತ್ತಿಲ್ಲ ನನಗೆ. ಏನು ಕೇಳಿದ ಅಂದರೆ ಕ್ವಶನ್, ಈ NCT ದೆಹಲಿ ಮತ್ತೆ ಇನ್ನೂ ಒಂದೆರಡು ಆಪ್ಷನ್ ಕೊಟ್ಟಿದ್ದ ಸರಿನಾ. ಇದರಲ್ಲಿ ನಮ್ಮ ರಾಷ್ಟ್ರೀಯ ರಾಜಧಾನಿ ಯಾವುದು ಅಂತ ಕೊಟ್ಟಿದ್ದ. ಯಾವುದು ಅಂದರೆ ನಮ್ಮ ರಾಷ್ಟ್ರೀಯ ರಾಜಧಾನಿ NCT ಆಗಿದೆ. ಹೌದಾ ಏನಿಲ್ವಾ ಹೇಳಿ ನೋಡೋಣ. ನಮ್ಮ ರಾಷ್ಟ್ರೀಯ ರಾಜಧಾನಿ ನವದೆಹಲಿ ಆಗಿದೆ. ನಮ್ಮ ರಾಷ್ಟ್ರೀಯ ರಾಜಧಾನಿ ಏನಿದೆ ಅಲ್ವಾ ನವದೆಹಲಿ ಆಗಿದೆ. ಈ NCT ಅನ್ನೋದು ಏನಾಗಿದೆ, ಈ NCT ಅನ್ನೋದು ಈ ದೆಹಲಿಯಿಂದ ಹೆಸರು ಚೇಂಜ್ ಮಾಡಿ NCT ಅಂತ ಮಾಡ್ತಾರೆ. ಯಾವಾಗ 1991 ಇರಬಹುದು ಅನ್ಸುತ್ತೆ ಸರಿನಾ. ಅವಾಗ ಇದು ಏನು ಅಂದರೆ ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ ಅಂತ, ಇದೊಂದು 8 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಇದೊಂದು ಕೇಂದ್ರಾಡಳಿತ ಪ್ರದೇಶ. ಬಟ್ ಈ ಕೇಂದ್ರಾಡಳಿತ ಪ್ರದೇಶ ಫುಲ್ ನಮ್ಮ ರಾಷ್ಟ್ರೀಯ ರಾಜಧಾನಿ ಆಗಿದೆ? ಇಲ್ಲ. ಈ ದೆಹಲಿಯಲ್ಲಿ ಮೀನ್ಸ್ ಈ NCTಯಲ್ಲಿ ಈ ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿಯಲ್ಲಿ ಟೋಟಲಿ 11 ಜಿಲ್ಲೆಗಳು ಕಂಡುಬರ್ತವೆ. ಸರ್ ಇಲ್ಲ ಸರ್ 70 ಜಿಲ್ಲೆಗಳು ಕಂಡುಬರ್ತವೆ. ಅಲ್ಲ ಸರ್, ಅದು 70 ಈ ಕಾನ್ಸ್ಟಿಟ್ಯೂಷನ್ಸಿಗಳು ಕಂಡುಬರ್ತವೆ. ಈ ಯಾವುದು ಮತಗಟ್ಟೆಗಳು ಏನಂತ ಹೇಳ್ತೀರಾ, MLA ಸೀಟ್ಗಳು ಅವು ಕಂಡುಬರ್ತವೆ ಸರಿನಾ. ಬಟ್ ಇಲ್ಲಿ ಜಿಲ್ಲೆಗಳೆಷ್ಟಿದಾವೆ ಅಂದರೆ 11 ಜಿಲ್ಲೆಗಳಿದ್ದಾವೆ. ಆ 11 ಜಿಲ್ಲೆಯಲ್ಲಿ ಒಂದು ಜಿಲ್ಲೆ ಯಾವುದು ಅಂದರೆ ಈ ನವದೆಹಲಿಯಲ್ಲಿ ಅಥವಾ ನ್ಯೂ ಡೆಲ್ಲಿ ಅಂತ ನಾವು ಹೇಳ್ಬೋದು. ಅದು ಏನಾಗಿದೆ, ನಮ್ಮ ಭಾರತದ ರಾಷ್ಟ್ರೀಯ ರಾಜಧಾನಿಯಾಗಿದೆ. ಕನ್ಫ್ಯೂಷನ್ ಆಗಬೇಡಿ. ಇದನ್ನ ನಾರ್ಮಲ್ ಏನು ಅಂದರೆ ದೆಹಲಿ ಮತ್ತು ನವದೆಹಲಿ ಒಂದೇ ಅಂತ ಅನ್ಕೊಂಡಿರ್ತಾರ. ದೆಹಲಿ ಬೇರೆನೆ, ನವದೆಹಲಿ ಬೇರೆನೆ, NCTನೇ ಬೇರೆ ನಿಮಗೆ ಸರಿನಾ. ಅಲ್ಲಿ ಒಂದು ಜಿಲ್ಲೆ ಆಗಿರ್ತಕ್ಕಂತಹ ಈ ನವದೆಹಲಿ ಅನ್ನೋದು ನಮ್ಮ ಭಾರತದ ರಾಜಧಾನಿಯಾಗಿದೆ ಸರಿನಾ, ಕ್ಯಾಪಿಟಲ್ ಆಗಿದೆ. ಇಷ್ಟು ಗೊತ್ತಿರಲಿ ನಿಮಗೆ. ಆ್ಯಂಡ್ ದೆನ್ ಇದ್ರದ್ದು ಈ NHRC ಹೆಡ್ ಕ್ವಾರ್ಟರ್ ಇಲ್ಲಿ ನ್ಯೂ ದೆಹಲಿ. ಇದನ್ನು ಹೇಳಿದೆ ನಿಮಗೆ. DRDO ಹೆಡ್ ಕ್ವಾರ್ಟರ್ ಇಲ್ಲಿ, ಇದು ಕೂಡ ನಿಮಗೆ ಇದೇ ದೆಹಲಿಯಲ್ಲಿ ಕಂಡುಬರುತ್ತೆ. ಹಾಗೆ ಈ NHRC ಯಾವಾಗ ಸ್ಥಾಪನೆ ಆಯಿತು ಸರ್? ಇದು NHRC ಸ್ಥಾಪನೆ ಆಗಿದ್ದು 1993ರಲ್ಲಿ. 1993ರಲ್ಲಿ ಇದರ ಅಧ್ಯಕ್ಷರು ಯಾರಾಗಿರ್ತಾರೆ ಅಂತ ನೋಡೋದಾದ್ರೆ ಈ ರಂಗರಾಜನ್ ಅಂತ ಕಂಡುಬರ್ತಾರೆ ಸರಿನಾ. ಈ ರಂಗರಾಜನ್ ಅಂತ ಕಂಡುಬರ್ತಾರೆ. ಅವರು 1993ರಲ್ಲಿ ಅಧ್ಯಕ್ಷರಾಗಿರ್ತಾರೆ. ಯಾವುದಕ್ಕೆ? ಈ NHRCಗೆ, ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ಗೆ ಸರಿನಾ, ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಅಂತ ಹೇಳ್ತೀವಿ. ಇದರ ಅಧ್ಯಕ್ಷರ ಆಗಬೇಕು ಅಂದರೆ ಏನು ಕ್ವಾಲಿಫಿಕೇಶನ್ ಇರಬೇಕು ಸರ್? ನಾನೇನಾದರೂ ಆಗಬೇಕಂದ್ರೆ ಆಗೋಕ್ಕಾಗಲ್ಲ ಸರ್. ಯಾಕೆ ಅಂದರೆ ನಾನು ನಿವೃತ್ತ ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿರಬೇಕು. ನಾನೇನಾದರೂ ಸುಪ್ರೀಂ ಕೋರ್ಟ್ ನಿವೃತ್ತ ಜಡ್ಜ್ ಆಗಿದ್ದರೆ ನನಗೆ ಈ ಒಂದು ಅಧ್ಯಕ್ಷ ಆಗೋ ಸ್ಥಾನಕ್ಕೆ ನಾನು ಅರ್ಹತೆಯನ್ನು ಪಡ್ಕೊಳ್ತೀನಿ. ಮೀನ್ಸ್ ಈ ಎಲ್ಲರೂ ಕೂಡ ನೋಡಿರ್ಬೋದು ಇಲ್ಲಿ ಯಾವುದು ಪ್ರಸ್ತುತ ಯಾರಿದ್ದಾರೆ ಅಧ್ಯಕ್ಷರು ಅಂದರೆ ವಿ ರಾಮಸುಬ್ರಹ್ಮಣ್ಯನ್ ಅವರು ಇದ್ದಾರೆ. ಇವರು ಯಾವಾಗ ಈ ಡಿಸೆಂಬರ್ 2024ರಲ್ಲಿ ನೇಮಕವಾಗಿದ್ದಾರೆ. ಸೊ ಅದಕ್ಕೆ ರೀಸೆಂಟಾಗಿ ಇದನ್ನು ಕೂಡ ಕೇಳಿದ್ದ, ನಿನ್ನೆ ಶಿಫ್ಟಲ್ಲಿ ಕೇಳಿದ್ದು ಅಥವಾ ಮೊನ್ನೆ ಶಿಫ್ಟಲ್ಲಿ ಕೇಳಿದ ಗೊತ್ತಿಲ್ಲ, ಕೇಳಿದ್ದ ಇದನ್ನು ಕೂಡ ಪ್ರಶ್ನೆ ನಿಮಗೆ. ಬಟ್ ಏನಾದರೂ ಮೊದಲ ಅಧ್ಯಕ್ಷ ಅಂತ ಕೇಳಿದ್ರೆ ರಂಗರಾಜನ್ ಅಂತ ಹೇಳಬೇಕಾಗುತ್ತೆ ನೀವು. ಓಕೆ, ರಂಗ ಅಂತ ಅವ್ರ ಹೆಸರು ಬರುತ್ತೆ. ಸೊ ಅವರು ಅಂತ ಹೇಳಬೇಕು. ಅದು ಪ್ರಸ್ತುತ ಯಾರಿದ್ದಾರೆ ಅಂದರೆ ಈ ರಾಮಸುಬ್ರಹ್ಮಣ್ಯನ್ ಅವರು ಕಂಡು ಬರ್ತಾರೆ ಸರಿನಾ. ಸೊ ಹಾಗೆ ಇವರು ಒಂದು ಟೆನ್ಯೂರ್ ಎಷ್ಟು ವರ್ಷ ಇರುತ್ತೆ ಅಂತ ನಿಮಗೆ ನೋಡೋದಾದ್ರೆ 3 ವರ್ಷ ಅಥವಾ 70 ವರ್ಷ ಅಂತ ನಾವು ಹೇಳ್ಬೋದು. ಸರ್ ಏನು ಸರ್ 3 ವರ್ಷ 70 ವರ್ಷ? ಅವ್ರು ನಿವೃತ್ತವಾಗಿರ್ತಾರೆ. ನಿವೃತ್ತ ಆಗಕ್ಕೆ ಎಷ್ಟು ಏಜ್ ಇದೆ ಅವರಿಗೆ? 65 ಇದೆ ಅಲ್ವಾ. ಸುಪ್ರೀಂ ಕೋರ್ಟ್ ಜಡ್ಜ್ ನಿವೃತ್ತ ಯಾವ ಒಂದು ವರ್ಷಕ್ಕೆ ಆಗ್ತಾರೆ, ಯಾವ ಒಂದು ವಯಸ್ಸಿಗೆ ಆಗ್ತಾರೆ? 65 ವರ್ಷಕ್ಕೆ. ಅವರು ನಿವೃತ್ತಿ ಆದ್ರೆ ಅಂದರೆ ಅವರು ಹೈಯೆಸ್ಟ್ ಎಷ್ಟು ಇರ್ಬೋದು ಅಂದರೆ ಈ 70 ಏಜ್ವರೆಗೂ. ಅವ್ರೇನಾದರೂ 67ನೇ ವರ್ಷಿಗೆ, 67 ವಯಸ್ಸು ಅವರಿಗೆ ಏಜ್ ಇದೆ ಅಂತ ಅನ್ಕೊಳ್ಳಿ. 67ನೇ ವಯಸ್ಸಿಗೆ ಅವ್ರು ಏನಾದರೂ ಈ NHRC ಅಧ್ಯಕ್ಷ ಆಗಿದ್ರು ಅಂದರೆ ಅವ್ರಿಗೆ 3 ವರ್ಷನೂ ಕಂಪ್ಲೀಟ್ ಆಗುತ್ತೆ, 70 ವರ್ಷನೂ ಕಂಪ್ಲೀಟ್ ಆಗುತ್ತೆ. ಕ್ರೈಟೇರಿಯಾ ಕ್ಲಿಯರ್ ಆಗುತ್ತೆ. ಇಫ್ ಏನಾದರೂ ಅವರ ವಯಸ್ಸು ಇವಾಗ ಒಬ್ರು ವಯಸ್ಸು ಯಾರಿಗೆ ಈ ರಾಮ್ ಸುಬ್ರಹ್ಮಣ್ಯನ್ಗೆ ತಗೊಳ್ಳಿ ಸರಿನಾ, ಇವ್ರದ್ದು ವಯಸ್ಸು ಏನಾದರೂ ಇವಾಗ ಪ್ರಸ್ತುತ 69 ವಯಸ್ಸಿತ್ತು, ಇವರಿಗೆ NHRC ಅಧ್ಯಕ್ಷ ಮಾಡಿದೆ ನಾನು ಸರಿನಾ. ಮೀನ್ಸ್ ನಾನು ಪ್ರೆಸಿಡೆಂಟ್ ಇದ್ದೀನಿ, ನಾನು ಮಾಡಿದೆ ಅಂತ ಅನ್ಕೊಳ್ಳಿ. ಸೊ ಮಾಡಿದೆ, ಇವರು ಎಷ್ಟು ವರ್ಷ ಅವಧಿಯಲ್ಲಿ ಅಧ್ಯಕ್ಷರಾಗಿರ್ತಾರೆ? ಎಷ್ಟು ವರ್ಷ ಸರ್? 3 ವರ್ಷ ಅಂತ ಹೇಳಿದ್ರಿ ಸರ್. 3 ವರ್ಷ ಅಲ್ಲ ಸರ್, 1 ವರ್ಷ. ಯಾಕಂದ್ರೆ 70 ಆಗ್ಲಿಕ್ಕೆ 1 ವರ್ಷ ಕಡಿಮೆ ಇದೆ ಅಲ್ವಾ. ಇಫ್ ಏನಾದರೂ ಅವ್ರದ್ದು ವಯಸ್ಸು ಸ್ವಲ್ಪ ಇನ್ನೂ ಕಡಿಮೆ ಇತ್ತು ಅಂತಂದ್ರೆ, ಏನಾದರೂ 65, 66, 67 ಇತ್ತಂದ್ರೆ ಅವರಿಗೆ 3 ವರ್ಷ ಬರ್ತಿತ್ತೇನೋ. ಬಟ್ ಏನಾದರೂ 68 ಇತ್ತಂದ್ರೆ 2 ವರ್ಷ ಬರುತ್ತೆ, 69 ಇತ್ತಂದ್ರೆ 1 ವರ್ಷ ಬರುತ್ತೆ, 70 ಇದ್ರೆ ಅವ್ರು ಬರೋದೇ ಇಲ್ಲ ಸರಿನಾ. ಇಷ್ಟು ನೆನ್ಪಿಟ್ಕೊಳ್ಳಿ. ಯಾವುದು ಮೊದಲಾಗುತ್ತೋ ಅದು 3 ವರ್ಷ ಅಥವಾ 70 ವರ್ಷ ಅಂತ ನಾವು ಹೇಳ್ಬಹುದು. ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದ್ರೆ, ವಿಚ್ ಆರ್ಟಿಕಲ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪ್ರೊವೈಡ್ಸ್ ದ ಪ್ರೊಟೆಕ್ಷನ್ ಆಫ್ ಇಂಟ್ರೆಸ್ಟ್ ಆಫ್ ಮೈನಾರಿಟೀಸ್ ಅಂತ ಕೇಳಿದ್ದಾನೆ. ಇವಾಗ ಮೈನಾರಿಟೀಸ್ ಒಂದು ಅವ್ರ ಇಂಟ್ರೆಸ್ಟ್ಗಳ ಬಗ್ಗೆ ನಾವು ಯಾವ ಒಂದು ವಿಧಿಯಲ್ಲಿ ಹೇಳಲ್ಪಟ್ಟಿದ್ದೀವಿ, ಯಾವ ಒಂದು ವಿಧಿಯಲ್ಲಿ ಹೇಳಲಾಗಿದೆ ಅಂತ ನೋಡೋದಾದ್ರೆ 29ನೇ ವಿಧಿಯಲ್ಲಿ ಹೇಳಲಾಗ್ತದೆ ಸರಿನಾ. ಮೂಲಭೂತ ಹಕ್ಕುಗಳು ಮತ್ತು ಈ DPSPಯ ಎಲ್ಲ ಒಂದು ವಿಧಿಗಳನ್ನು ನೋಡ್ಕೊಂಡು ಹೋಗಿ. ಈ 1ರಿಂದ 90ರವರೆಗೂ ನೀವೇನಾದರೂ ವಿಧಿಗಳನ್ನು ನೋಡ್ಕೊಂಡು ಹೋಗಲಿಲ್ಲ ಅಂದರೆ ನೀವು ಫಿಟ್ಟೇ ಅಲ್ಲ ಇದಕ್ಕೆ. ಪೊಲಿಟಿಯಲ್ಲಿ ನೀವೇನಾದರೂ ನೀವು ನೋಡ್ಕೊಂಡು ಹೋಗಲಿಲ್ಲ ಇದನ್ನು ಅಂತಂದರೆ ನೀವು ಏನು ಕೂಡ ಎರಡಲ್ಲ ಒಂದು 4 ಮಾರ್ಕ್ಸ್ ನಿಮ್ಗೆ ಹೋಗ್ತದೆ. 2 ಅಮೆಂಡ್ಮೆಂಟ್ಸ್ ಬಗ್ಗೆ ಕೇಳ್ತಾನೆ, 2 ಆರ್ಟಿಕಲ್ಸ್ ಬಗ್ಗೆ ಕೇಳ್ತಾನೆ. 4 ಮಾರ್ಕ್ಸಲ್ಲಿ ಇದ್ರ ಸೆಲೆಕ್ಷನಿಂದ ಹೊರಗಡೆ ಬರಬೇಕಾಗುತ್ತೆ ನಾವು ಸರಿನಾ. ಸೊ ಇದನ್ನಾದರೂ ನೋಡ್ಕೊಳ್ಳಿ. 1ರಿಂದ 90 ಇಂಪಾರ್ಟೆಂಟ್ ಅದು. ಇವಾಗ ನಿಮಗೆ 246ನೇ ವಿಧಿಯ ಬಗ್ಗೆ ಕೇಳಿದ್ದ, 246ನೇ ವಿಧಿ ಬಗ್ಗೆ ಕೇಳಿದ್ದ ಅಲ್ವಾ. 246ನೇ ವಿಧಿ ಏನಂತ ಹೇಳುತ್ತೆ ನಿಮಗೆ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ ಮತ್ತು ಈ ಕೇಂದ್ರ ಪಟ್ಟಿ ಬಗ್ಗೆ ಹೇಳುತ್ತೆ ಸರಿನಾ. ಇದು ಕೂಡ ಮುಂದೆ ಇದೆ ಅನ್ಸುತ್ತೆ ಅದು ಕ್ವಶನ್.
ಅದನ್ನು ಹೇಳಿರ್ತೀನಿ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಹೌ ಟು ರೈಟ್ B5 ಇನ್ ಎಕ್ಸೆಲ್ ಅಂತ ಕೇಳಿದ್ದಾನೆ. ಈ ಬಿ ಅನ್ನೋದು ಏನಾಗಿದೆ, ಕಾಲಮ್ ಆಗಿದೆ. ಈ 5 ಅನ್ನೋದು ಏನಾಗಿರುತ್ತೆ ಅಂದರೆ ನಿಮಗೆ ರೋ ಆಗಿರ್ತದೆ. ಸಿಂಪಲ್. ಇದು ಸಿ ಅನ್ನೋದು ಬಿ ಅನ್ನೋದು ನಿಮಗೆ ಕಾಲಮ್ ಆಗಿರುತ್ತೆ, ಆರ್ ಅನ್ನೋದು ರೋ ಆಗಿರುತ್ತೆ. ಅಷ್ಟೇ ಸಿಂಪಲ್ ಆಗಿರ್ತಕ್ಕಂಥ ಆನ್ಸರ್ ಇದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಅಕಾರ್ಡಿಂಗ್ ಟು ಆರ್ಟಿಕಲ್ 246 ದ ಸೆಂಟ್ರಲ್ ಗೌರ್ಮೆಂಟ್ ಹ್ಯಾಸ್ ಸ್ಪೆಷಲ್ ಪವರ್ಸ್ ಆನ್ ವಿಚ್ ಸಬ್ಜೆಕ್ಟ್ ಅಂತ ಕೇಳಿದ್ದಾನೆ. ಇವಾಗ 3 ಪಟ್ಟಿಗಳು ಕಂಡುಬರ್ತವೆ. ಯಾವ ಸರ್ ಪಟ್ಟಿ? ಕಬ್ಬಿನ ಪಟ್ಟಿ, ಜೋಳದ ಪಟ್ಟಿ ಅಲ್ಲ ಸರ್. ಏನು ಅಂದರೆ ಇದು ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿ ಅಂತ, ಸರಿನಾ? ಯಾವುದು ಒಂದು ಸ್ಟೇಟ್ ಲಿಸ್ಟು, ಅದಾದ ನಂತರ ಸೆಂಟ್ರಲ್ ಲಿಸ್ಟು, ಅದಾದ ನಂತರ ಇನ್ನೊಂದು ನಿಮಗೆ ಕನ್ಕರೆಂಟ್ ಲಿಸ್ಟ್ ಅಂತ ಕಂಡುಬರುತ್ತೆ. ಈ ಸೆಂಟ್ರಲ್ ಲಿಸ್ಟ್ಗೆ ನಾನು ಇನ್ನೊಂದು ಹೆಸರಿಂದ ಕೂಡ ಕರಿಬಹುದು. ಇದೇ ಸಿ, ಹಿಂಗೆ ಉಲ್ಟಾ ಬರೆದ್ರೆ ಯು ಆಗುತ್ತೆ. ಸೊ ಯೂನಿಯನ್ ಲಿಸ್ಟ್ ಅಂತ ನಾನು ಹೇಳ್ಬೋದು. ಈ ಸ್ಟೇಟ್ ಲಿಸ್ಟ್ಗಳ ಮೇಲೆ ಅಧಿಕಾರ ಮಾಡೋದು ಯಾರಿಗಿದೆ, ಕಾನೂನುಗಳ ಮಾಡುವುದು ಅಧಿಕಾರ ಯಾರಿಗಿದೆ ಅಂದರೆ ಈ ಒಂದು ರಾಜ್ಯ ಸರ್ಕಾರ ಕಂಡುಬರುತ್ತೆ. ಈ ಯೂನಿಯನ್ ಲಿಸ್ಟ್ ಮೇಲೆ ಅಧಿಕಾರ ಮಾಡುವ ಒಂದು ಅಧಿಕಾರ ಯಾರಿಗಿದೆ, ಯೂನಿಯನ್ ಅವರಿಗೆ, ಮೀನ್ಸ್ ಕೇಂದ್ರ ಸರ್ಕಾರ ಕಂಡುಬರುತ್ತೆ. ಈ ಕನ್ಕರೆಂಟ್ ಲಿಸ್ಟ್ ಏನಿದೆ ಅಲ್ವಾ, ಸಮವರ್ತಿ ಪಟ್ಟಿ, ಇದ್ರ ಮೇಲೆ ಅಧಿಕಾರ ಮಾಡೋದು ಇಬ್ಬರಿಗೂ ಇದೆ. ನೀನು ಮಾಡ್ಬೋದು, ನಾನು ಮಾಡ್ಬೋದು, ಮೀನ್ಸ್ ಕೇಂದ್ರ ಸರ್ಕಾರನು ರಾಜ್ಯ ಸರ್ಕಾರನು. ಇಷ್ಟೇ ಗೊತ್ತಿರಲಿ. 746ನೇ ವಿಧಿ ಇದು ಕೂಡ ರಿಪೀಟೆಡ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಮತ್ತು ಈ ಕ್ಲಾಸಿನ ಒಂದು ಕೊನೆಯ ಪ್ರಶ್ನೆ ಏನಾಗಿದೆ ಅಂದರೆ ನೈಟ್ ಬ್ಲೈಂಡ್ನೆಸ್ ಈಸ್ ಕಾಸ್ಡ್ ಡ್ಯೂ ಟು ಡೆಫಿಷಿಯನ್ಸಿ ಆಫ್ ಅಂತ ಕೇಳಿದ್ದಾನೆ. ಇವಾಗ ನೈಟ್ ಬ್ಲೈಂಡ್ನೆಸ್ ಯಾವ ಒಂದು ವಿಟಮಿನ್ ಕೊರತೆಯಿಂದ ಬರ್ತದೆ ಸರ್? ವಿಟಮಿನ್ ಎ ಕೊರತೆಯಿಂದ ಬರುತ್ತೆ. ಸೊ ವಿಟಮಿನ್ ಎ ಕೊರತೆಯಿಂದ ಏನಾಗುತ್ತೆ ಅಂದರೆ ನಮಗೆ ರಾತ್ರಿ ಅಂಧತ್ವ ಬರುತ್ತೆ, ಸರಿನಾ? ಇದು ಕೇಳಬಹುದು ನಿಮಗೆ. ಈ ವಿಟಮಿನ್ ಎ ಅನ್ನ ರಾಸಾಯನಿಕ ಹೆಸರು ಏನಂತ ಕರಿತೀವಿ? ವಿಟಮಿನ್ ಎ ಅನ್ನೋದು ನಾವು ಹೇಳೋದಾದ್ರೆ ರೆಟಿನಾಲ್ ಅಂತ ಕರಿತೀವಿ. ಯಾವುದು? ರೆಟಿನಾಲ್ ಅಂತ ನಾವು ಹೇಳಬೇಕಾಗತ್ತೆ. ಅದಾದ ನಂತರ B1, ಈ ಬಿ ಅಥವಾ ವಿಟಮಿನ್ ಬಿ ಏನಿದೆ ಅಲ್ವಾ, ಇದ್ರದ್ದು ಒಂದು ಡೆಫಿಷಿಯನ್ಸಿ ಯಾವ್ದು ಬರುತ್ತೆ ಅಂದರೆ ಬೇರೆ ಬೇರೆ ಬರುತ್ತೆ. ಇದನ್ನ ಸೈಂಟಿಫಿಕ್ ನೇಮ್ ಯಾವುದು ಅಂತ ನಿಮಗೆ ಕೇಳಿದ್ರೆ ಥಯಾಮಿನ್ ಅಂತ ನಾವು ಹೇಳಬೇಕಾಗುತ್ತೆ. ಹಾಗೆ ವಿಟಮಿನ್ ಸಿ, ಇದರಿಂದ ಯಾವ ಒಂದು ರೋಗ ಬರುತ್ತೆ ಅಂದರೆ ಸ್ಕರ್ವಿ ರೋಗ ಬರುತ್ತೆ. ಇದರದ್ದು ಒಂದು ಸೈಂಟಿಫಿಕ್ ನೇಮ್ ಯಾವುದು ಅಂದರೆ ಅಸ್ಕಾರ್ಬಿಕ್ ಆಸಿಡ್ ಅಂತ ನಾವು ಹೇಳಬೇಕಾಗುತ್ತೆ. ಅದಾನಂತರ ವಿಟಮಿನ್ ಡಿ, ಇದು ಏನು ಬರುತ್ತೆ ರೋಗ ಅಂದರೆ ರಿಕೆಟ್ಸ್ ರೋಗ ಬರುತ್ತೆ. ವಿಟಮಿನ್ ಡಿ ಕೊರತೆಯಿಂದ ಹೇಳ್ತಾ ಇದ್ದೀನಿ ನಾನು, ಹೆಚ್ಚಿಗೆ ಆಗಿದ್ರಲ್ಲ, ಕೊರತೆಯಿಂದ ಬರ್ತದೆ. ಯಾವುದು? ವಿಟಮಿನ್ ಡಿ ಕೊರತೆಯಿಂದ ರಿಕೆಟ್ಸ್ ರೋಗ ಬರುತ್ತೆ. ಆ ವಿಟಮಿನ್ ಡಿ ಒಂದು ಸೈಂಟಿಫಿಕ್ ನೇಮ್ ಏನು ಅಂತ ನಿಮಗೆ ಏನಾದರೂ ಕೇಳಿದ್ರೆ ನಿಮಗೆ ಅವಾಗ ಹೇಳಬೇಕಾಗುತ್ತೆ ಕ್ಯಾಲ್ಸಿಫೆರಲ್ ಅಂತ ಹೇಳಬೇಕಾಗುತ್ತೆ. ಸೊ ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಅದಾದ ನಂತರ ನಿಮಗೆ ಈ ಕ್ಯಾಲ್ಸಿಯಂ ಕೊರತೆಯಿಂದ ಏನು ಬರುತ್ತೆ, ಈ ಬೋನ್ ಮತ್ತು ಟೂತ್ಗಳು ಏನಾಗ್ತಾವಲ್ವಾ, ಅವು ಡಿಕೆ ಆಗ್ತವೆ. ಸ್ವಲ್ಪ ಇದ್ರೇನೋ ಹೇಗಂದ್ರೆ ಉದುರು ಬೀಳ್ತವೆ ಅಷ್ಟೇ. ಅದಾದ ನಂತರ ನೆಕ್ಸ್ಟ್ ಏನು ಅಂದರೆ ಈ ಅಯೋಡಿನ್ ಕೊರತೆಯಿಂದ ಈ ಸರಳ ಗಳಗಂಡ ರೋಗ ಬರುತ್ತೆ ನಿಮಗೆ. ಓಕೆ, ಈ ಗಾಯ್ಟರ್ ರೋಗ ಕಂಡುಬರುತ್ತೆ. ಈ ಥೈರಾಯ್ಡ್ ನಿಮಗೆ ತ್ರಾಸ್ ಕೊಡ್ತದೆ. ಎಲ್ಲಿ? ಗಂಟ್ಲಲ್ಲಿ, ಧ್ವನಿಪಟ್ಟಿಗೆ ಸ್ವಲ್ಪ ಮೇಲೆ. ಅದಾನಂತರ ಐರನ್ ಕೊರತೆಯಿಂದ ಏನು ಬರುತ್ತೆ ನಿಮಗೆ? ಅನೇಮಿಯಾ ಬರುತ್ತೆ. ಅಷ್ಟೇ ನೆನ್ಪಿಟ್ಕೊಳ್ಳಿ, ಕೇಳ್ಬೋದು ನಿಮಗೆ. ಹಾಗೆ ಈ ವಿಟಮಿನ್ ಇ ಕೊರತೆಯಿಂದ ಏನು ಬರುತ್ತೆ? ವಿಟಮಿನ್ ಇ ಏನಾದರೂ ನಿಮಗೆ ಕೊರತೆ ಆದರೆ ಬಂಜತನ ಉಂಟಾಗುತ್ತೆ ವಿಟಮಿನ್ ಈ ಕೊರತೆಯಿಂದ. ಅದಕ್ಕೆ ಯಾವ ಒಂದು ಸೈಂಟಿಫಿಕ್ ನೇಮ್ ಅಂದರೆ ಟೂಕೋಫೆರಲ್ ಅಂತ ನಾವು ಹೇಳ್ತೀವಿ, ಸರಿನಾ? ಆ ಟೂಕೋಫೆರಲ್ ಕೊರತೆಯಿಂದ ಈ ಒಂದು ಬಂಜೆತನ ಕಂಡುಬರುತ್ತೆ. ಯಾರಲ್ಲಿ? ಮಹಿಳೆಯರಲ್ಲಿ ಅಂತ ಹೇಳ್ಬೋದು ನಾವು ನಾರ್ಮಲ್ ಆಗಿ. ಆ್ಯಂಡ್ ದೆನ್ ಇದಾಗಿತ್ತು ಇಲ್ಲಿವರೆಗೆ RRB NTPC 17 ಜೂನ್ ಫಸ್ಟ್ ಶಿಫ್ಟಿನ ಎಕ್ಸಾಮ್ ಅನಾಲಿಸಿಸ್. ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡಿ, ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಲೈಕ್ ಮಾಡು ಅಂತ ಹೇಳೋದು ಇಷ್ಟೇ ನಿಮಗೆ. ಏನು ಅಂದರೆ ಇನ್ನೊಂದು 4 ಜನರಿಗೆ ಸಜೆಸ್ಟ್ ಮಾಡುತ್ತೆ ವಿಡಿಯೋ ಅಂತ, ಸರಿನಾ? ಸೊ ಅಷ್ಟೇ. ಸೊ ಏನಾದರೂ ನಿಮಗೆ ಇದು ಇಂಗ್ಲೀಷ್ ಕಂಫರ್ಟ್ ಫೀಲ್ ಕೊಡ್ತಾ ಇರಲಿಲ್ಲ, ಇಫ್ ಇಂಗ್ಲೀಷ್ ನಿಮಗೆ ಅಡ್ಜಸ್ಟ್ ಆಗ್ತಿರಲಿಲ್ಲ ಅಂದರೆ ಹೇಳಿ, ರಿಟರ್ನ್ ಹೇಳಿ ನನಗೆ. ಕನ್ನಡದಲ್ಲೇ, ಮೀನ್ಸ್ ನಮ್ಮ ಕನ್ನಡದಲ್ಲೇ ನಿಮಗೆ ಕ್ಲಾಸ್ನ ಮಾಡಿರ್ತೀನಿ, ಸರಿನಾ? ಸೊ ಎಷ್ಟು ಹೇಳ್ತಾ ವಿಡಿಯೋನ 1 ಸೆಕೆಂಡ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೊ ಮಚ್.